I was a child in the Illinois woods, in a small brown house down a gravel road. No TV, no phone, no, just my brother and me, magic all around. Well, it used to come so easy, dancing in the shaded yard, when I knew the recipe for the potion jar. City speed, and now I am grown. Gotta tune in, reaching down through the floorboard. The TV and the phone make it harder to hear magic all around. Now it doesn't come so easy, but it might if I try hard to remember the recipe for the potion jar. ಹೇ ಸ್ವೀಟಿ, ರೈಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನೀನ್ ಸ್ಟಕ್ ಆದೆ, ಹೊರಗೆ ಹೋಗು ಅಂತ ಹೇಳ್ದೆ ಅಲ್ವಾ? ಅದನ್ನ ಕೇಳೋದಕ್ಕೆ ಬೇಬಿ ಸಿಟ್ಟಿಂಗ್ ತರ ಇದೆ. ನಮ್ಮಲ್ಲಿ ಯಾರಿಗಾದ್ರೂ ದುಡ್ಡು ಬೇಕು. ನಾನು ಆ ಕಾರನ್ನ ಕೊಂಡ್ಕೋಬೇಕು. ಅಲ್ಲ, ನಿನ್ ಡ್ಯಾಡಿ $40,000 SUV ಅಲ್ಲಿ ಕೂತು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ?
ಯಾರದು? ಚಿಕ್ಕ ತಮ್ಮ. ಅವನಿಗಿನ್ನೂ 15 ವರ್ಷ ಆದರೆ ಅವನೀಗ ಮನೇಲಿ ಕುತ್ಕೊಂಡು ಯಾರೋ ಸೈಬರ್ ಸ್ಟ್ರೇಂಜರ್ಸ್ ಜೊತೆ ಗ್ರೇವ್ ಯಾರ್ಡಲ್ಲಿರೋ ದೆವ್ವಗಳ ಬಗ್ಗೆ ಚಾಟ್ ಮಾಡ್ತಿದ್ದಾನೆ. ಒಳ್ಳೆ ಸ್ಯಾಟರ್ಡೆ ನೈಟ್. ಅವನ ಜೊತೆ ಮಾತಾಡು. ನನ್ಗೆ ಸೈಮಾಸ್ ಟೈಮ್ ಬಗ್ಗೆ ಹೇಳು. ನನಗೆ ಗೊತ್ತಿಲ್ಲ. ಈ ಬೇಬಿ ಸಿಟ್ಟಿಂಗ್ ಕೆಲಸನ ಯಾರು ಮಾಡ್ತಾರೆ? ಫಕ್ ಆಫ್ ಮ್ಯಾನ್. ಇದ್ರ ಮಧ್ಯದಲ್ಲಿ ನಮ್ಮ ತಂದೆ ಬೇರೆ. ನನಗಂತೂ ಅದೇ ಕೆಲಸ ಸಿಕ್ಕಿರೋದು. ವಾಟ್ ಎವರ್. ಆದರೆ ಇದಕ್ಕೆ ಖರ್ಚಾಗೋ ಗ್ಯಾಸಿಗೆ ಮಾತ್ರ ಅವ್ರು ದುಡ್ಡು ಕೊಡಲೇಬೇಕು. ಅಲ್ಲೇನಿದೆ? ಟೆಕ್ಸ್ಟ್ ಮಾಡ್ತೀನಿ, ಆಮೇಲೆ ಬಂದು ಪಿಕ್ ಮಾಡು. ಮೇ ಬಿ. ಥ್ಯಾಂಕ್ಸ್ ಕ್ಯಾಲಿ. ಬಂದ್ಬಿಟ್ಟಿಯಾ? ಭಯ ಬಿದ್ದೆ ನಾನು. ಸಾರಿ, ಕ್ಷಮಿಸ್ಬಿಡು. ಬಾ ಒಳಗಡೆ. ಟಾನಿಕ್ ಆಗ್ಲೇ ರೂಮಲ್ಲಿ ಮಲಗಿದ್ದಾನೆ. ಮಲಗಿದಾನಾಗ್ಲೇ? 3 ತಿಂಗಳಿಂದ ತಿನ್ನೋದು ಮಲ್ಗೋದು ಅದೇ ಕೆಲಸ ಮಾಡ್ತಾ ಇದ್ದಾನೆ ಅವನು. ಇವತ್ತು ಕೂಡ ಅದನ್ನೇ ಮಾಡಿ ಮುಗಿಸಿದ್ದಾನೆ. ಇವತ್ತು ನಿನ್ ಚಿಂತೆ ಇಲ್ಲದೆ ಆರಾಮಾಗಿ ಮಲಗ್ಬೋದು. ದಟ್ಸ್ ಅಮೇಜಿಂಗ್. ಓ ರೇನಿ, ಮನೆ ಆರಾಮಾಗಿ ಸಿಕ್ತಾ ನಿನ್ಗೆ? ಕತ್ಲಲ್ಲಿ ಹೇಗ್ ಬಂದೆ ಮನೆಗೆ? ನನ್ನ ಫ್ರೆಂಡ್ ಕ್ಯಾಲಿ ಡ್ರಾಪ್ ಮಾಡಿದ್ಲು. ಓ ದಟ್ಸ್ ನೈಸ್. ವಾಪಸ್ ಮನೆಗೆ ಹೋಗ್ಬೇಕು ಅಂದ್ರೆ ಇವನ್ ಕರ್ಕೊಂಡು ಹೋಗ್ಬಿಡ್ತಾನೆ. ಕ್ಯಾಲಿ ನನ್ನ ಪಿಕ್ ಮಾಡ್ತಾಳೆ. ಪರ್ಫೆಕ್ಟ್. ಆದ್ರೆ ನಿಮಗ್ ಬೇಕು ಅಂದ್ರೆ ನಾನು ಕೊಡ್ತಾ ಹೋಗ್. ಇವತ್ ರಾತ್ರಿ ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಜಸ್ಟ್ ಡಿನ್ನರ್ ಮಾಡ್ಕೊಂಡು ಹೀಗೆ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹ್ಯಾಪಿ ಆನಿವರ್ಸರಿ. ಸರಿ, ನಾವೀಗ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಿ. ನೀವ್ ಜಾಸ್ತಿ ಹೊರಗೆ ಹೋಗಲ್ವಾ? ಅಲ್ಲ, ನೀನೇ ನನ್ನ ಮಗಳನ್ನ ನೋಡ್ಕೊಳ್ಳೋ ಫಸ್ಟ್ ಬೇಬಿ ಸೀಟರ್ ಅನ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಆ ಮಗು ಮಲ್ಗಿದೆ. ಆದ್ರೆ ಒಂದ್ ವೇಳೆ ಎದ್ರೆ ಅವನೇನಾದ್ರೆದ್ರೆ ಡೈಪರ್ ಆ ಚೇಂಜಿಂಗ್ ಟೇಬಲ್ ಎಲ್ಲಿದೆ, ಮತ್ತೆ ಬಾಟಲ್ ಟಿವಿ ಟೇಬಲ್ ಹತ್ರ ಇದೆ. ವೈಟ್ ನಾಯ್ಸ್ ಮಿಷಿನ್ ಕೂಡ ಇದೆ, ಅದನ್ನ ಬೇಕಾದ್ರೂ ತಗೊಂಡ್ ಹೋಗ್ಬೋದು ನೀನು. ಆಮೇಲೆ ಮಾನಿಟರ್ ಇದೆ ನೋಡು ಅಲ್ಲಿ. ನಾವೀಗ ಹೋಗೋಣ ಹನಿ. ಹಾ ಆಯ್ತು, ಹೋಗೋಣ. ಚಿಕನ್ ಇದೆ ಫ್ರಿಡ್ಜ್ ಅಲ್ಲಿ, ನಿನ್ಗೇನಾದ್ರೂ ಹಸ್ವಾದ್ರೆ ಅದನ್ನ ತಗೊಂಡ್ ತಿನ್ಬೋದು ಬಿಸಿ ಮಾಡ್ಕೊಂಡು. ಬೇರೆ ಏನಾದ್ರೂ ಬೇಕಿದ್ರೇನೂ ಇದೆ. ನೀನೀಗ ಬಾತ್ರೂಮ್ ಡೋರ್ಗಳ ಬಗ್ಗೆ ಹೇಳ್ಬೇಕಂತ ಇದೆಯಾ? ಏನಿದು? ಓಕೆ ಆಯ್ತು, ಐ ಗೆಟ್ ಇಟ್. ಇನ್ನೊಂದ್ಸಲ ಹೋಗಿ ಚೆಕ್ ಅದೆಲ್ಲ ಸರಿ ಇರುತ್ತೆ ಬಿಡು. ಆಯ್ತು, ಇಟ್ ವಿಲ್ ಬಿ ಫೈನ್. ನಾವು ಮೂವಿಗೆ ಹೋದ್ಮೇಲೆ ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ನೀವೇನಾದ್ರೂ ಡೌಟ್ ಇದ್ರೆ ಈಗಲೇ ಕೇಳ್ಬಿಡಿ. ಏನಾದ್ರೂ ಬೇಕು ಅಂದ್ರೆ ಈಗಲೇ ಕೇಳಿ, ಓಕೆನಾ? ನೀನ್ ಮಾತಾಡ್ತಾ ಇರು, ಒಂದೇ ಒಂದ್ ನಿಮಿಷ. ಲಾಸ್ಟ್ ಟೈಮ್ ಚೆಕ್ ಮಾಡ್ಕೊಂಡ್ ಬರ್ತೀನಿ ಪ್ಲೀಸ್.
ಮೀ. ಹಲೋ, ಅಂಬೋರ್ಡ್ ಎಂಟರ್ಟೈನ್ಮೆಂಟ್. ನಂಗೆ ಇಲ್ಲಿ ಯಾಕೋ ತುಂಬಾ ಭಯ ಆಗ್ತಿದೆ. ತುಂಬಾ ಕೆಟ್ಟ ಕನ್ಸು ಬರ್ತಿದೆ. ಕೆಲ್ಸಕ್ ತಾನೇ ಹೋಗಿರೋದು, ಅಲ್ಲಿ ಹೋಗಿ ಯಾಕೆ ಮಲ್ಕೊಂಡಿದ್ಯಾ? ಏನ್ ಮಾಡ್ತಿದ್ದೆ ನೀನು? ಸ್ಯಾಟರ್ಡೆ ನೈಟ್ ಫಂಕ್ಷನ್ ಜಂಕ್ಷನ್. ಕ್ರೇಜಿ ನೀನು. ಶಟ್, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಿಂತ ಇದು ಸ್ವಲ್ಪ ಪರವಾಗಿಲ್ಲ. ಸರಿ, ನಾನು ನಿನ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಸಾರಿ, ಫೋನ್ ಕಟ್ ಮಾಡಿದ್ದಕ್ಕೆ. ಈ ಜೇಕ್ ಇದನ್ನಲ್ಲ ಅವ್ನ್ ತಲೆ. ವಾಟ್ ದ ಹೆಲ್, ಏನದು? ಐ ಸೆಡ್ ಸಾರಿ. ಆ ಫೋಟೋ ಏನದು? ಏನ್ ಪಿಕ್ಚರ್? ನೀನ್ ಇವಾಗಷ್ಟೇ ಕಳ್ಸಿದ್ ಫೋಟೋ. ಏನ್ ಪಿಕ್ಚರ್? ಆ ಕೆಟ್ಟ ಪಿಕ್ಚರ್. ನೀನ್ ಏನ್ ಹೇಳ್ತಾ ಇದ್ಯಾ ನನ್ಗೊಂದು ಅರ್ಥ ಆಗ್ತಿಲ್ಲ. ನಿನ್ ನಂಬಕ್ಕೆ ಆಗ್ತಿಲ್ಲ. ಸ್ವೀಟಿ, ನಾನೇನು ಕಳ್ಸಿಲ್ಲ ನಿನ್ಗೆ. ಇದು ತಮಾಷೆ ಅಲ್ಲ. ನೀನು ಕೋಪ ಮಾಡ್ಕೊಂಡಿದ್ಯಾ ಅನಿಸ್ತದೆ. ನಾ ಬರಲ್ಲ ಅಲ್ಲಿಗೆ. ಬೇಡ. ಬರ್ಬೇಕು ಅನಿಸ್ತದೆ. ಬೇಡ. ಬರ್ತಿದ್ದೀನಿ. ಬರ್ಬೇಡ.
ಜೀಸಸ್ ಕ್ರೈಸ್ಟ್. ಸರ್ಪ್ರೈಸ್. ಇಲ್ಲಿ ಬೀರ ಇಲ್ವಲ್ಲ? ಏನ್ ಹೇಳಿದವನು? ನನ್ಗದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಹೇಳಿದ್ದು ಫ್ರಿಜ್ ಅಲ್ಲಿ ಬಿಯರ್ ಇಲ್ಲ ಅಂತ. ಕಿರ್ಚ್ಬೇಡ ಜರ್ಮಿ, ಮಗು ಇನ್ನೂ ಮಲಗಿದೆ. ರಿಲ್ಯಾಕ್ಸ್. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದ? ಇದಕ್ಕೆಲ್ಲ ಮಗು ಎದಳೋದಿಲ್ಲ. ಓಕೆ, ನೀವ್ ಅವನ್ನ ಎಬ್ಸಿದ್ರೆ ಮಲಗ್ಸೋದ್ ಕಷ್ಟ ಆಗತ್ತೆ. ಓ ಮತ್ತೆ ಸಾರಿ, ನನಗೆ ಮಕ್ಳಿಗೆ ನೋಡ್ಕೊಳ್ಳೋದಕ್ ಬರಲ್ಲ, ಹಾಡ್ಸೋದಕ್ ಮಾತ್ರ. ಸುಮ್ನೆ ಇರ್ತ್ಯಾ? ಹೌದು, ನೀನ್ ದೊಡ್ಡ ಮನುಷ್ಯ ಬಿಡಪ್ಪ. ಮಕ್ಳು ಹುಟ್ಟಿದಾಗ ಹತ್ರ ಏನ್ ಮಾಡ್ಬೇಕು ಹೇಳು? ಆ ಮಕ್ಳು ಅಳ್ತಾನೆ ಇರುತ್ತೆ, ಒಳ್ಳೆ ಪೆಪ್ಪರ್ ಸ್ಪ್ರೇ ಹೊಡೆದಿರೋ ತರ. ಮಗುನ ಮಲ್ಸೋಕೆ ಇಲ್ಲಿ ಎಲ್ರಿಗೂ ಬರುತ್ತೆ, ಅರ್ಥ ಆಯ್ತಾ ನಿನ್ಗೆ? ಯಾ, ನೀನ್ ಹೇಳೋದು ಫಾದರ್ ಆಫ್ ದ ಇಯರ್ ತರ ಇದೆ. ಅದೇ ನಮ್ ಹುಡ್ಗ. ನಿಜವಾಗ್ಲು ಗೈಸ್, ನೀವಿಲ್ ಬಂದಿದ್ ತುಂಬಾನೇ ಖುಷಿ ಆಗ್ತಿದೆ. ಬಟ್ ನೀವಿಲ್ ಇರ್ಬೇಡಿ. ಬಾಸ್ ಮನೆಗ್ ಬಂದ್ರೆ ಕೋಪ ಮಾಡ್ಕೋತಾರೆ. ಅದಕ್ಕೆ ನೀವಾಗ ಅವ್ರಂಥರ ನರ್ವಸ್ ಟೈಪ್ಸ್. ನಂಬಿ ನನ್ನ. ನೋಡೋದಕ್ಕೆ ಒಳ್ಳೆ ಚಾರ್ಮಿಂಗ್ ಆಗಿದ್ದಾನೆ, ಆದ್ರೆ ಭಯ ಆಗುತ್ತೆ. ಅವನೇನ್ ಮೊದಲನೇ ಹುಡ್ಗ ಅಲ್ಲ ನನಗ್ ಬೀಳ್ದೆ ಇರೋನು. ಹೋಗೆ. ಹಾ, ಯು ಲವ್ ಇಟ್. ಗೈಸ್, ಫೋನಲ್ಲಿ ಮಾತಾಡುವಾಗ ತುಂಬಾ ಹೆದರ್ಕೊಂಡಿದ್ದೆ. ಒಬ್ಳೆ ಇರೋದು ಒಳ್ಳೇದಲ್ಲ. ನಂಗ್ ಭಯ ಆಗಿದ್ದು ಆ ಸ್ಟುಪಿಡ್ ಪಿಕ್ಚರ್ ನೀನ್ ಕಳ್ಸಿದ್ರಿಂದ. ನಾನ್ ನಿನ್ಗೇನು ಕಳ್ಸಿಲ್ಲ. ನಾನ್ ನೋಡಿದ್ದೇ ಹೇಳಿದ್ದು, ನಿನ್ನಿಂದಾನೇ ಬಂದಿದ್ದು. ನಿನ್ ಫೋನಿಂದ ಬೇರೆ ಯಾರು ಕಳ್ಸಕ್ಕಾಗತ್ತೆ? ಬಿಟಾಕಿ ಅದನ್ನ. ನೋ, ಯಾರು ನನ್ ಫೋನನ್ನ ತಗೊಂಡಿಲ್ಲ. ನನ್ ಹತ್ರನೇ ಇತ್ತು. ಏನದು? ಬಿಡೋಕ್ಕಾಗತ್ತಾ? ಶಟ್ ಅಪ್. ಅರೆ ಏನಾಯ್ತು? ಅದೊಂದು ಕೆಟ್ಟ ಡರ್ಟಿ ಪಿಕ್ಚರ್. ನಾನ್ ಅದನ್ನ ಕಳ್ಸಿಲ್ಲ. ಮತ್ ಯಾರ್ ಕಳ್ಸಿದ್ದು? ಯಾರೋ ಸಿಕ್ಸ್ ಸೆನ್ಸ್ ಆಫ್ ಹ್ಯೂಮರ್ ಇರೋರು? ಅವನ್ ಫೋನ್ ನನ್ನ ಹತ್ರ ಹೇಗೆ ಬರುತ್ತೆ? ಇವತ್ತೆಲ್ಲ ನನ್ನ ಮಣ್ಣಿನ ಜೊತೆಲೇ ಇದ್ದೀನಿ. ಯಾ, ಗ್ಲಾಮರಸ್ ವಿಡಿಯೋ ನೈಟ್ ಆಡ್ತಿದ್ಯಲ್ಲ ಇಡೀ ರಾತ್ರಿ. ನಿನಗ್ ನೋಡ್ತಾ ಇದ್ರೆ ಸರ್ಪ್ರೈಸಿಂಗ್ ಆಗಿದ್ಯಾ? ನಿನ್ ಜೊತೆ ಆಟಾಡ್ಲಾ ನಾನು? ಗಾಡ್. ಡಿಸ್ಕಸ್ಟಿಂಗ್. ಯಾವಾಗ್ಲೂ ನೀನು ಭ್ರಮೆನಲ್ಲಿರ್ತೀಯ. ನಿನಗ್ ಗೊತ್ತು ಬಿಡು. ನಾವು ಫೇಸ್ಬುಕ್ ಮೆಮೊರಿ ಮೂಮೆಂಟ್ಸ್ನ ಸ್ಕ್ರೋಲ್ ಮಾಡ್ಬೋದಾ ಪ್ಲೀಸ್? ಯಾ, ನನಗ್ ಗೊತ್ತು. ಯಾಕಷ್ಟೊಂದು ಅವಸರ? ಗೈಸ್, ಪರವಾಗಿಲ್ಲ, ಇಟ್ಸ್ ಫೈನ್. ಇರ್ಲಿ ಬಿಡಿ, ಇಟ್ಸ್ ಜಸ್ಟ್ ನಂಗೆ ನಿಮಗ್ ಬೇಜಾರ್ ಮಾಡಕ್ ಇಷ್ಟ ಇಲ್ಲ. ನಾವು ಮಿಡ್ ನೈಟ್ಗೆ ಹೊರಟೋಗ್ತೀವಿ, ಅವ್ರಿಗೆ ಗೊತ್ತೇ ಆಗಲ್ಲ. ಕೂಲ್. ಇಟ್ಸ್ ಫೈನ್. ಗ್ರೇಟ್. ಹಾ, ಫೈನಲಿ ನನ್ ಬಿಯರ್ ಅಲ್ಲಿ. ನೀನ್ ಅವ್ರ ಬಿಯರ್ ಕುಡಿಬೇಡ. ಓ, ನೀನ್ ದೊಡ್ಡ ಹೀರೋಯಿನ್ ತರ ಆಡ್ಬೇಡ. ಜಸ್ಟ್ ಬೇಬಿ ಸೀಟರ್ ನೀನ್ ಇಲ್ಲಿ, ಗೊತ್ತಾಯ್ತಾ? ಮೂವಿ ಟೈಮ್. ಓ ಮೈ ಫ್ರೆಂಡ್, ನಿನ್ನ ಸೌಂದರ್ಯಕ್ಕೆ ನಾನು ಮನಸ್ಸೋತ್ ಹೋಗ್ಬಿಟ್ಟಿದ್ದೀನಿ. ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ಕೆ ತುಂಬಾ ಧನ್ಯವಾದಗಳು. ಇನ್ನ ಕೆಲವು ದಿನಗಳಲ್ಲಿ ನಾವೆಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಈಗ ನೀನ್ ನೋಡು. ಯಾಕಿದನ್ನ ನೋಡ್ತಾ ಇದ್ದೀವಿ? ಯಾಕಂದ್ರೆ ಇದು ಕ್ಲಾಸಿಕ್ ಆಗಿದೆ. ಕ್ಲಾಸಿಕಲ್ ಅಲ್ಲ, ಇದು ಸ್ಟುಪಿಡ್. ಬಿಕಾಸ್ ಅವ್ನು ಬೇರೆದೇನ್ ನೋಡ್ಬೇಕು ಅನ್ಕೊಂಡ, ಅದು ಇನ್ನೂ ಸ್ಟುಪಿಡ್ ಆಗಿತ್ತು. ಮೋಸ್ಟ್ ಸೂಪರ್ ಹಿಟ್. ಅವನ್ಗದ್ ಇಂಗ್ಲಿಷ್ 101 ಅಂತ ಗೊತ್ತಿರ್ಲಿಲ್ಲ. ನಾವು ಮೀಟ್ ಮಾಡಿದೀವಲ್ಲ, ಸಾಕು ಬಿಡು ಅಷ್ಟೇ. ನಾನ್ ಬ್ಲಾಗಿಂಗ್ ಮಾಡಕ್ ಸ್ಕೂಲಿಗೆ ಹೋಗ್ತಿಲ್ಲ. ಸರಿಯಾಗಿ ಏನಾದ್ರೂ ಹೇಳಿದ್ರೆ ಅದನ್ನ ತಪ್ಪು ಅಂತ ಹೇಳ್ಬಿಡು, ಆಯ್ತಾ? ಆಕ್ಚುಲಿ ಸ್ಟುಪಿಡರ್ ಈಗ ಫಸ್ಟ್ ಪ್ಲೇಸಲ್ಲಿದೆ ಅನ್ಸುತ್ತೆ. ಹಾ, ಚಮ್ಮಿ ಪ್ಲೀಸ್ ಇಲ್ಲಿ ಸ್ಮೋಕ್ ಮಾಡ್ಬೇಡ. ಕಮ್ ಆನ್ ಗ್ರೇಸ್. ಫೈನ್, ನಾನು ಹೊರಗೆ ಹೋಗ್ತೀನಿ. ಹೋಗು ಮೊದಲು. ಮೂವಿನ ಪಾಸ್ ಮಾಡ್ಲಾ? ಓ ಯಾ, ಇದ್ರದೊಂದು ಪೀಸ್ ಮಿಸ್ ಮಾಡದೆ ಇರೋಗ್ ನೋಡ್ಕೋ, ಗೊತ್ತಾಯ್ತಾ? ಇವ್ರಿಗೆ ಅಕ್ಕಪಕ್ಕ ಅನ್ನೋರು ಯಾರು ಇಲ್ವಾ? ಇರ್ಬೇಕು ಅಲ್ಲಿ ಇಲ್ಲಿ ಒಂದೆರಡು ಮನೆ, ಬಟ್ ತುಂಬಾ ಸ್ಪ್ರೆಡ್ ಔಟ್ ಆಗಿದೆ. ಅಂಕಲ್ ಅಂತೂ ಫುಲ್ ಕ್ರೇಜಿ ಆಗಿರ್ಬೇಕಲ್ಲ? ಹಗ್ಲಲ್ಲೂ ಕತ್ಲಿಲಿ, ಗೊತ್ತಾ? ಆಹಾ, ಆ ದಾರಿನೇ ಅವ್ರು ನನಗೆ ತೋರಿಸಿದ್ದು. ಹೊರಗೇನಾದ್ರೂ ಹೋಗ್ಬೇಕು ಅಂದ್ರೆ
ಒಂದು ಕೆಟ್ಟ ಹೋಗಣ್ವಾ? ಅಲ್ಲಿ ನೋಡಿದ್ಯಾ? ಏನಿದೆ ಅಲ್ಲಿ ಮರಗಳ ಮಧ್ಯ? ಹೌದು, ಗ್ರಾಸ್ ಇದೆ. ಇಲ್ಲ, ಮರಗಳ ಮುಂದೆನೆ. ಏನು? ನನ್ಮೇಲೆ ಆಣೆ, ನಾನೇನೋ ನೋಡ್ದೆ. ನಂಗೇನು ಕಾಣ್ತಾನೆ ಇಲ್ಲ. ಯಾ, ನಿಜ ಹೇಳ್ತಿದ್ಯಾ? ಏನೋ ಭ್ರಮೆ ಇರ್ಬೇಕು ನಂಗೆ. ನಡಿ, ಒಳಗೆ ಹೋಗಿ ಫಿಲಮ್ ನೋಡ್ತಾ ಒಬ್ರೊಬ್ರು ಎಂಜಾಯ್ ಮಾಡೋಣ. ಹೇಗಿದ್ಯಾ? ನಿನ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ನನಗೆ. ಯಾವ ಪ್ರೋಗ್ರಾಮ್ನ ಮಾಡ್ತಾ ಇದೀಯಾ ನೀನು? ಹೇ, ಇದೇ ಬೆಸ್ಟ್ ಪಾರ್ಟ್, ಇದೆ ನೋಡು. ಏನದು? ನೋಡು ಎಷ್ಟು ಕಾಮಿಡಿ ಆಗಿದೆ, ನೋಡ್ತಿದ್ಯಾ? ಇದೇ ಬೆಸ್ಟ್ ಪಾರ್ಟ್. ಅವ್ರದ್ರ ಫೋಟೋ ತೆಗಿಬೇಕು ಅಂತ ಅನ್ಕೊಂಡಿದ್ದಾರೆ, ಆದ್ರೆ ತೆಗಿಯಕ್ಕಾಗುತ್ತೋ ಇಲ್ಲೋ ನೀನೇ ನೋಡು. ಅಲ್ಲೋಡು ಅಲ್ಲೋಡು ಅಲ್ಲೋಡು, ಬಂತು ಬಂತು. ಬಾಯ್ ಮುಚ್ಕೊಂಡು ಕುತ್ಕೋತ್ಯಾ? ಏನ್ ನಿನಗ್ ತೊಂದ್ರೆ? ಈ ಸ್ಟುಪಿಡ್ ಮೂವಿನ ನೋಡಕ್ ಹಾಕ್ಬಿಟ್ಟು ಇವಾಗ ಏನೇನೋ ಮಾತಾಡ್ತಾ ಇದ್ಯಾ ಇಲ್ಲಿ. ಸೊ ಚೆನ್ನಾಗಿದೆ ಈ ಮೂವಿ, ನಾನ್ ತುಂಬಾನೇ ಎಂಜಾಯ್ ಮಾಡ್ತೀನಿ ಈ ತರದ ಮೂವಿ ನೋಡ್ಬೇಕಾದ್ರೆ. ಇವನ್ ಯಾವಾಗ್ಲೂ ಹೀಗೆ ಹೇಳ್ತಾನೆ. ದಟ್ ಇಸ್ ಸೋ ಅನಾಯಿಂಗ್. ಇದ್ರ ಬಗ್ಗೆ ಹೇಳು. ಥಿಯೇಟರ್ ಕೂತ್ಕೊಂಡು ಯಾರು ಮಾತಾಡಬಾರ್ದು, ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗತ್ತೆ. ಹೇಳು ನನ್ನ ತಮ್ಮ. ಬೇಬಿ ಸಿಟ್ಟಿಂಗ್ ಹೇಗಿದೆ? ಯೂಶುವಲ್. ನೀನ್ ನನಗೆ ಫೋನ್ ಮಾಡ್ತಿದ್ಯಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನನ್ಗೆ. ಇದು ಕಂಪ್ಯೂಟರ್ ಜಗತ್ತಲ್ವಾ, ನಾನು ಎರಡೂನು ಮಾಡಬಲ್ಲ. ವಾಟ್ಸಾಪ್. ಅಜ್ಜಿ ತಾತ ತಿಳ್ಕೋಬೇಕು ಅಂತಿದ್ರೆ ನೀನು ಮನೆಗೆ ಬರ್ತಿದ್ಯಾ ಇಲ್ವಾ ಅಂತ. ಬಾಸ್ ಇನ್ನೂ ಬಂದಿಲ್ಲ. ಅದೇನು ಅಂದ್ರೆ ಮೆಮೋರಿಯಲ್ ಸರ್ವಿಸ್ಗೂ ನೀನ್ ಬರ್ಲಿಲ್ಲ. ಗೊತ್ತು. ನೀನ್ ಬಂದು ತುಂಬಾ ದಿನ ಆಗೋಯ್ತು. ನನಗೆ ಗೊತ್ತು ರೇ. ಯಾಕಷ್ಟು ತುಂಬಾ ಕತ್ಲೆ ಆಗಿದೆ, ನಿನ್ನ ನೋಡಕ್ ಆಗ್ತಾ ಇಲ್ಲ. ಮೂವಿ ನೋಡ್ತಾ ಇದೀವಿ. ನಾವಾ? ಕ್ಯಾಲೆಟ್ ಜೊತೆನಾ? ಹೇ ಸೆಕ್ಸಿ, ಯಾವಾಗ ಭೇಟಿ ಮಾಡೋದು? ನನಗೆ ಗೊತ್ತಿಲ್ಲ. ಬೇಡ್ಕೊಳ್ಳೋ ಥರ ಮಾಡಬೇಡ. ಮತ್ತದು ಗ್ರೇಸ್ ಮತ್ತೆ ಜರ್ಮಿ. ಹಾಯ್ ಬ್ರದರ್. ವಾಟ್ಸಪ್. ಹಾಯ್. ನೀನೆಲ್ಲ BFFs ಜೊತೆ ಮಜಾ ಮಾಡ್ತಿದ್ಯಾ? ನಿನ್ ಹಾಗೇನೆ. ಓ, ಗರ್ಲ್ ಫ್ರೆಂಡ್ಸು ಇದ್ದಾರಾ? ನೀನೊಬ್ಬರಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡೋದ್ ಮರ್ತ್ಬಿಟ್ಟೆ. ಯಾರ ಬಗ್ಗೆ ಹೇಳ್ತಿದ್ಯಾ? ಇನ್ನೊಂದು ಹುಡುಗಿ ಯಾರು? ಯಾರಿನ್ನೊಂದು ಹುಡುಗಿ? ಅದೇ ನಿನ್ ಹಿಂದೆ ನಿಂತಿರೋ ಹುಡುಗಿ. ತಮಾಷೆ ಅಲ್ಲ ರೇ. ಏನ್ ತಮಾಷೆ? ಇಲ್ಲಿ ಯಾರೂ ಇಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ. ಗುಡ್ ಬಾಯ್ ರೇ. ಸ್ವಲ್ಪ ಇರು, ನಾನ್ ಜೋಕ್ ಮಾಡ್ತಿಲ್ಲ. ಗುಡ್ ಬಾಯ್ ರೇ. ಎಲ್ರಿಗೂ ಮಜಾ ಸಿಗ್ತಿದ್ಯಾ ನನ್ನ ಟಾರ್ಚರ್ ಮಾಡ್ಕೊಂಡು? ಓ ಮೈ ಗಾಡ್. ಏನಾಗ್ತಾ ಇದೆ ಇಲ್ಲಿ?
ಏನಾಯ್ತು? ನಂಗೆ ಗೊತ್ತಿಲ್ಲ. ಈ ಮನೇಲೇನೋ ನಡೀತಿದೆ. ಏನೋ ನಡೀತಿದೆ ಅಂದ್ರೆ ಏನರ್ಥ? ನನಗ್ ಗೊತ್ತಿಲ್ಲ. ಇಲ್ಲೆಲ್ಲ ವಿಚಿತ್ರವಾಗಿದೆ. ಏನ್ ನೋಡ್ದೆ ನೀನು? ನಿನ್ ಫ್ರೆಂಡ್ಸ್ಗಳು ಒಳ್ಳೆ ಕಾಮಿಡಿ ಪೀಸ್ಗಳ ತರ ಇದಾರೆ. ನಿನಗೆ ಗೊತ್ತು ಅವಳು ನನ್ನ ಫ್ರೆಂಡ್. ಕೆಟ್ಟದಾಗ ಮಾತಾಡ್ಬೇಡ. ಕರೆಕ್ಟು. ಆದ್ರೆ ಯಾಕೆ ಈ ತರ ಆಡ್ತಾ ಇದಾರೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ನಿಂಗೆ ಹೇಳ್ದೆ ಅವ್ರ ಅಮ್ಮ 1 ವರ್ಷದ ಹಿಂದೆ ಸತ್ತೋದ್ರು. ಸೊ ಗಿವ್ ಅ ಬ್ರೇಕ್. ಇಲ್ಲೆಲ್ರು ಇದೀವಿ, ಇವ್ರು ಮಾತ್ರ ಯಾಕೆ ಈ ತರ ಆಡ್ತಿದಾರೆ? ಯಾ, ನೀನು ಕೆಟ್ಟದಾಗ ಮಾತಾಡ್ತಾ ಇದೀಯ. ಒಬ್ರಿಗೆ ಸಪೋರ್ಟ್ ಆಗಿ ನಿಲ್ಲೋದ್ರ ಬದಲು, ಹೌದಲ್ವಾ? ಹೇ, ನಾನು ಇರೋದೇ ಈ ತರ. ಏನ್ ಮಾಡಕ್ಕಾಗುತ್ತೆ? ನೀನೇ ಯೋಚನೆ ಮಾಡು. ಸೊ ವಾಟ್? ಯಾಕೆ ನನ್ ಮೇಲೆ ಯಾಕೆ ಸುಮ್ನೆ ರೇಗಾಡ್ತಾ ಇದ್ಯಾ ನೀನು? ತಮಾಷೆ ಅಲ್ಲ ಇದು. ಶೀಸ್ ಫೈನ್. ಯಾ, ಫೈನ್. ನಿಜ ಏನು ಅಂತ ಗೊತ್ತಾದ್ರೆ ಸಾಕು ಅಷ್ಟೇ. ರಿಯಾಲಿಟಿ ಬಗ್ಗೆ ನಿನ್ಗೆ ಗ್ರಿಪ್ಪಿಲ್ಲ ಅಂತ ಅನಿಸ್ತಿದೆ. ಏನ್ ಹೇಳ್ತಾ ಇದೀಯಾ ನೀನು? ನೀನು ರಿಯಾಲಿಟಿ ಮತ್ತೆ ಫ್ಯಾಕ್ಟ್ ನ ಮಿಸ್ ಮಾಡ್ತಿದ್ಯಾ ಅನಿಸ್ತಿದೆ. ಅವ್ರು ನಮ್ಮಿಬ್ಬರನ್ನೇ ಬಿಟ್ಟಿದ್ದಾರೆ ಅಂಡ್ ಅವರಿಬ್ರು ಇಷ್ಟು ಬೇಗನೆ ಬರಲ್ಲ. ಸೊ ಇಂದು ರಾತ್ರಿ ನಿಮ್ಮ ನೆಚ್ಚಿನ ಪೆಪ್ಪರ್ಮೆಂಟ್ ಚಾನೆಲ್ನಲ್ಲಿ ಪ್ರಸಾರವಾಗಲಿದೆ. ಅಲ್ಲೊಬ್ಬ ನೇತಾಡ್ತಿದ್ದ. ಹನಿ, ಹಿಸ್ ಫೈನ್. ನೀನ್ ನನ್ನ ನಂಬ್ತಿಲ್ಲ ಅಲ್ವಾ? ಐ ಬಿಲೀವ್ ಯು. ನೀನ್ ನೋಡ್ತೀಯ ಅದನ್ನ? ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇರೋದು ಇದೇನ್ ಮೊದ್ಲಲ್ವಲ್ಲ? ಆ ಫೋಟೋ? ಏನ್ ಪಿಕ್ಚರು ಇಲ್ಲ. ಎಸ್, ಅಲ್ಲಿತ್ತು. ಏನು ಇರ್ಲಿಲ್ಲ. ನಾನ್ ಹುಚ್ಚಿ ಅನ್ಕೊಂಡಿದ್ದೀರಾ ಅಲ್ವಾ? ನೀವಿಲ್ಲಿಗೆ ಬಂದಿದ ತಕ್ಷಣ ಹಾಗಾಗಿದೆ. ಹನಿ, ಯಾರು ನಿನ್ನನ್ನ ಹುಚ್ಚಿ ಅಂತಿಲ್ಲ. ಆದ್ರೆ ಮತ್ತೆ ನೀನು ಆ ಮೆಡಿಸಿನ್ಗಳನ್ನ ತಗೋಬೇಕು ಅನ್ನಿಸ್ತಿಲ್ವಾ ನಿನ್ಗೆ? ಅದನ್ನ ತುಂಬಾ ಹಿಂದೆನೆ ನಿಲ್ಸಿದ್ಯಾ ನೀನು. ಅಲ್ಲಿದ್ದಿದ್ದನ್ನ ನಾನು ನೋಡ್ದೆ. ಅದ್ ನನ್ ಭ್ರಮೆ ಅಲ್ಲ. ನೋಡು, ಟೆನ್ಷನ್ನು, ಸ್ಟ್ರೆಸ್ಸು ಇದೆಲ್ಲ ಹೀಗ್ ಮಾಡೋ ಹಾಗೆ ಮಾಡತ್ತೆ. ನಿನ್ ತಮ್ಮನ್ ನೋಡು. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಹನಿ, ಕ್ಯಾಲಿ, ಈ ಮನೇಲಿ ಏನೋ ಇದೆ. ಹೇ ಟೈಗರ್, ನಿಲ್ಸು. ನಾನು ಒಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಬರ್ಲಿ ಬಿಡಿ, ಏನಾಗುತ್ತೆ ಅವ್ರು ಬಂದ್ರೆ. ಅಷ್ಟ್ ಬೇಗ ನನಗ್ ಬರಕ್ಕಾಗಲ್ಲ. ಅವ್ರು ಬರೋದ್ರೊಳಗಡೆ ಶರ್ಟ್ನ ತೆಗಿ. ಓಕೆ, ಸ್ಟಾಪ್. ನಾನೇ ತೆಗಿತೀನಿ. ಅರೆ, ಏನಾಯ್ತು ನಿನಗೆ? ಏನ್ ಮಾಡ್ದೆ ನೀನು? ನನಗೂ ಗೊತ್ತಾಗ್ತಾ ಇಲ್ಲ. ಹೊಡೆದ್ನ ಅವ್ನು ನಿನ್ಗೆ? ಏನು? ಏನ್ ಮಾಡ್ದೆ ಮತ್ತೆ? ನೀವೆಲ್ಲ ಹುಚ್ಚರಾಗಿದ್ದೀರಾ, ಅದಕ್ಕೆ ಈ ತರ ಆಗ್ತಾ ಇರೋದು. ಏನಾಯ್ತು ಗ್ರೇಸ್? ಎಲ್ರಿಗೂ ಹೊಡೆದು ಹೊರಗಡೆ ಕಳಿಸ್ಬೇಕು ಅನ್ಸುತ್ತೆ. ಶಟ್ ಅಪ್. ಗ್ರೇಸ್, ಅವ್ನ್ ನಿನ್ಗೆ ಹೊಡೆದ್ನಾ? ಅವ್ರೇನ್ ಕೇಳ್ತಾ ಇದಾರೆ ಅದಕ್ಕೆ ಆನ್ಸರ್ ಮಾಡು. ನನಗಂತೂ ಏನು ಗೊತ್ತಾಗ್ತಾ ಇಲ್ಲ. ಎಲ್ರೂ ಸುಮ್ನಿರ್ತೀರಾ? ಜರ್ಮಿ, ಬಾಯಿ ಮುಚ್ಕೊಂಡಿರುವ ನಿಮಿಷ. ನೀನ್ ನನಗೆ ಯಾಕೆ ಶಟಪ್ ಅಂತಿದ್ಯಾ? ಅವಳ ಹತ್ರ ಮಾತಾಡ್ ನೀನು. ಗ್ರೇಸ್, ಏನಾಯ್ತು? ನೀನೇನ್ ನೋಡ್ತಿರೇನೆ? ಏನು? ಆ ಮಾನಿಟರ್ ಅಲ್ಲಿ ಆಚೆ ಕಡೆ ಏನ್ ನೋಡ್ದೆ ನೀನು? 1 ನಿಮಿಷ. ಆಚೆ ಏನೂ ಇಲ್ಲ. ನಾನಿನ್ನೂ ನೋಡ್ಲಿಲ್ಲ. ಸುಳ್ಳು ಹೇಳ್ಬಿಡರೇನೆ? ನಿಜವಾಗ್ಲು ಜೇ ನಿಜ ಹೇಳ್ತಿದ್ದಾನೆ. ನೀನ್ ಎಲ್ಲರನ್ನೂ ಹೆದರ್ಸ್ಕೊಂಡು ಇಲ್ಲಿ ಓಡಾಡ್ತಾ ಇದೀಯಾ, ಮತ್ತೆ ನಮ್ಗೆ ಈಗೇನು ಗೊತ್ತೇ ಇಲ್ಲ ಅಂತ ಇದ್ಯಾ? ಏನಾಯ್ತಿಲ್ಲಿ? ಏನಾಯ್ತು ಯಾವನಿಗೆ ಗೊತ್ತು? ದೇವ್ರೇ, ಸುಮ್ನೆ ರಿಲ್ಯಾಕ್ಸ್ ಆಗಿರೋ. ಇದೇನ್ ಚರ್ಚ್ ಅಲ್ಲ, ಇದು ಯಾರೋ ಯೂಸ್ ಮಾಡ್ತಾ ಇರೋ ಲಿವಿಂಗ್ ರೂಮ್ ಇದು. ಒಂದ್ಸಲನಾದ್ರೂ ಬಾಯಿ ಮುಚ್ಕೊಂಡಿರ್ತೀಯ ನೀನು? ಹಾಗಾದ್ರೆ ನಾವಿರೋದೇನಕ್ಕೆ? ಕೆಲ್ಸ ಇಲ್ದೆ ಏನೋ ಹೇಳ್ತಾಳೆ. ಓ ಯಾ, ಶೀಸ್ ಗ್ರೇಟ್. ಸುಮ್ನೆ ಇರೀಗ. ನಾನು ಅವಳು ಕಿಸ್ ಮಾಡ್ತಾ ಇದ್ವಿ, ಸಡನ್ ಆಗಿ ಏನೋ ನೋಡಿ ಭಯ ಪಟ್ಲು, ಅದೇ ಆಗಿದ್ದು. ಗ್ರೇಸ್, ಏನಾಯ್ತು? ನೀನು ಏನ್ ನೋಡ್ದೆ? ಇಲ್ಲ, ಏನೂ ಇಲ್ಲ. ಅದ್ ಬಂದು ನಥಿಂಗ್. ಈ ಮನೇಲಿ ಏನೋ ಇದೆ. ಏನದು? ನಿಮ್ಗೆಲ್ಲ ತಮಾಷೆ ಅನ್ಸ್ಬೋದು.
ಬಟ್ ನಿಜವಾಗ್ಲೂ ಏನ್ ದೆವ್ವ ಇದ್ಯಾ? ನೀವೆಲ್ಲ ಸೇರ್ಕೊಂಡು ನನ್ನ ತಲೆನೇ ಹಾಳು ಮಾಡ್ತಾ ಇದ್ದೀರಾ. ಶಟ್ ಅಪ್ ಬೇಬಿ ಜೆಕ್. ಒಂದ್ ದೆವ್ವ, ಓಕೆ? ಒಂದು ಕೆಟ್ಟ ದೆವ್ವ. ಓ ಮೈ ಗಾಡ್, ನಿಮ್ಮೆಲ್ರಿಗೂ ಹುಚ್ಚಿಡ್ದಿದೆ. ಜರ್ಮಿ, ಎಕ್ಸಾಕ್ಟ್ ಆಗಿ ನೀನೇನ್ ನೋಡ್ದೆ? ನಂಗೊತ್ತಿಲ್ಲ. ಅದೊಂದು ಹುಡುಗಿ ಅನ್ನೋದಂತೂ ನಿಜ. ಚಿಕ್ಕವಳು, ಆದ್ರೆ ಅವಳ ಮುಖ ಕಣ್ಣು ಕಾಣ್ಲಿಲ್ಲ. ಜೀಸಸ್ ಹತ್ಬಿಡ್ತಾನ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ನ ಹತ್ರ ಈ ತರದ್ ಕಾಮಿಡಿ ಎಲ್ಲ ಮಾಡಿ ನನ್ ಬಾಯಿ ಮುಚ್ಚೋಕ್ ಆಗೋದಿಲ್ಲ. ಮತ್ತೆ ಅವಳು ಬರೀ ನಮ್ಮನ್ನ ನೋಡ್ತಿದ್ಲು. ನೀನೇನಾದ್ರೂ ಅದ್ರ ಮುಖ ನೋಡ್ದಾ? ಗೊತ್ತು, ಆದ್ರೆ ಐ ಕುಡ್ ಫೀಲ್ ಇಟ್. ಏನ್ ಹೇಳ್ತಾ ಇದೀಯ ನೀನು? ನಿನ್ ಪ್ರಾಬ್ಲಮ್ ಏನ್ ಹೇಳು? ನನ್ ಪ್ರಾಬ್ಲಮ್? ನಾನು ಅವಳು ಜೊತೆಲೇ ಕುತ್ಕೊಂಡಿದೀವಿ, ಈಗ ನೋಡಿದ್ರೆ ದೇವದ ಬಗ್ಗೆ ಮಾತಾಡ್ತಾ ಇದ್ದಾಳೆ ಇವಳು. ಅದೇ ನೋಡ್ ನನ್ ಪ್ರಾಬ್ಲಮ್. ನಾನ್ ನೋಡ್ದಾಗ ಅಲ್ಲಿ ಯಾವ ಹುಡುಗಿನೂ ಇಲ್ಲ, ಯಾವ ದೆವ್ವನೂ ಇಲ್ಲ. ನಿನ್ಗೆ ಹೇಗ್ ಗೊತ್ತು ಹೇಳು? ಯಾಕಂದ್ರೆ ಆ ತರದ ದೆವ್ವ ಯಾವ್ದು ಇಲ್ಲ ಇಲ್ಲಿ. ನಿಜವಾಗ್ಲೂ ನನಗಂತೂ ಏನು ಕಾಣಿಸ್ಲಿಲ್ಲ. ಸೊ ಎಕ್ಸಾಕ್ಟ್ ಆಗಿ ನೀನೇನ್ ನೋಡ್ದೆ ಜರ್ಮಿ? ಅದೆಲ್ಲ ನನಗೆ ಗೊತ್ತು, ಅವಳಿಗೆ ಕೇಳಿ. ಯು ಪಿಗ್. ನೀನಾ ಹೀಗ್ ಹೇಳಿದ್ದು? ಇಲ್ಲಿ ನೋಡು, ಏನು ಹೇಳಕ್ ಬರ್ಬೇಡ. ಐ ಥಿಂಕ್ ನೀನೇನೋ ಬೇರೆ ನೋಡ್ಕೊಂಡು ಹೆದರಿರ್ತೀಯ. ದೆವ್ವ ನೋಡಕ್ ಚಾನ್ಸೇ ಇಲ್ಲ. ಹೋಗೋ. ನಿನಗ್ ತಲೆ ಕೆಟ್ಟಿದೆ, ನಿಮ್ಮೆಲ್ರಿಗೂ ತಲೆ ಕೆಟ್ಟಿದೆ. ಎಲ್ಲಕ್ ಹೋಗ್ತಿದ್ಯಾ? ನಾನು ಹೋಗಿ ಬಿಯರ್ ಆದ್ರೂ ಸಿಗುತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ತಲೆ ಕೆಟ್ಟ ಹೋಗಿದೆ ನನ್ಗೆ. ಹೇ ದೆವ್ವ, ನಾನು ಹೋಗಿ ಬಿಯರ್ ತಗೊಂಡ್ ಬರ್ತಾ ಇದ್ದೀನಿ. ನಿನಗ್ ಬೇಕು ಅಂದ್ರೆ ನನಗೆ ಕೊಲೆ ಮಾಡು, ಆಯ್ತಾ? ಸರಿ, ನನಗ್ ಬಿಯರ್ ಕುಡಿಯಕ್ ಬಿಡು ಫಸ್ಟ್. ಥ್ಯಾಂಕ್ಸ್. ಜರ್ಮಿ, ಹೋಗ್ಬೇಡ. ಹೋಗ್ಲಿ ಬಿಡು. ಅವನೊಬ್ನೇ ಇರೋದು ಒಳ್ಳೇದಲ್ಲ ಅನ್ಸುತ್ತೆ. ಅವನ್ ಬಗ್ಗೆ ಯಾರ್ ಕೇರ್ ಮಾಡ್ತಾರೆ ಹೇಳು? ಈ ಮನೇಲಿ ನಿಜವಾಗ್ಲೂ ಏನೋ ಇದೆ. ನಿನ್ ಮಾತನ್ನ ಯಾರು ಕೇಳೋದಿಲ್ಲ. ಇವಳು ನಿಜ ಹೇಳ್ತಿದ್ದಾಳೆ. ಚಿಕ್ಕ ಮಗು ತರ ಹಾಡ್ತಿದ್ದಾನ ಅವನು. ಏನು? ನಿನ್ ಮಾತನ್ನ ಅವನು ಕೇಳಿಸ್ಕೊಳ್ಳೋದಿಲ್ಲ ಅಂತಂದೆ. ಇಲ್ಲ ಗ್ರೇಸ್, ಏನು ಹೇಳ್ದೆ ನೀನು? 1 ವರ್ಷದ ಮಗು ಜೊತೆ ಮಾತಾಡ್ದಾಗ ಅನ್ಸುತ್ತೆ ಅಂದೆ. 1 ವರ್ಷನಾ? ಏನ್ ನೋಡ್ತಾ ಇದ್ಯಾ ನೀನು? ಯಾ, ಇಲ್ಲಿ ನೋಡು. ಮಕ್ಳು ಫೋಟೋ. ಸೊ ವಾಟ್? ವೇಟ್, ಇದ್ರಲ್ಲಿ ನನ್ಗೇನ್ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ತಾಳು. ಇಲ್ಲಿ ನೋಡು. ಇದೊಂದು ಬರ್ಡೇ ಪಾರ್ಟಿ. ಸೊ ವಾಟ್? ಇದೊಳ್ ಫಸ್ಟ್ ಬರ್ಡೇ ಪಾರ್ಟಿ. ಯಾ, ಅವ್ರಿಗೆ ಫಸ್ಟ್ ಬರ್ಡೇ ಪಾರ್ಟಿ ಇರ್ಬೋದು. ಸೊ ವಾಟ್? ಆದ್ರೆ ಈ ಬರ್ಡೇ ಪಾರ್ಟಿ ನಾವ್ ನೋಡ್ಕೊಳಕ್ ಬಂದಿರೋ ಮಗುದಲ್ಲ. ಓಕೆ, ಸೊ ಮಗುಗ್ ಬರೀ 3 ತಿಂಗಳು ಅಷ್ಟೇ. ಆ್ಯಂಡ್ ಮತ್ತವ್ರಿಗೆ ಬೇರೆ ಮಕ್ಳಿಲ್ಲ. ಫೈನ್, ಬೇರೆ ಯಾವ್ದಾದ್ರು ಮಕ್ಳಿಗೆ ಹುಡ್ಕು. ನೋ, ಇದ್ ನಿಜವಾಗ್ಲೂ ಅವ್ರದೇ ಮಗು. ಇದಕ್ಕಿಂತ ಮುಂಚೆ ಇನ್ನೊಂದ್ ಮಗು ಇತ್ತು ಅಂತ ಹೇಳ್ತಾ ಇದ್ಯಾ ನೀನು? ಇರ್ಬೋದು. ಸೊ ವಾಟ್? ನಾನ್ ನೋಡಿದ್ ದೆವ್ವ 1 year old ಅಲ್ಲ. ನೋ, ಈ ಫೋಟೋಸ್ ಬರೀ 1 year ಇಂದ ಅಷ್ಟೇ. ಯಾರು ಗೊತ್ತು ಅದ್ರ ವಯಸ್ಸೆಷ್ಟು? ಕಮ್ ಆನ್, ಸೀರಿಯಸ್ಲಿ ಯಾಕಾಗಿರ್ಬಾರ್ದು? ಕ್ಯಾಲಿ, ನೀನ್ ಅವ್ರನ್ನ ಮೀಟ್ ಮಾಡಿದ್ಯಾ? ಅವ್ರ ವಯಸ್ಸೆಷ್ಟು? 40 ಅಟ್ಲೀಸ್ಟ್ ಅಲ್ವಾ? ಅಟ್ಲೀಸ್ಟ್ 40 ಇರಬಹುದು. ಓಕೆ, ಸೊ ಮಿಡ್ 40s ಅಂದ್ರೆ ಅವ್ರಿಗೆ ಒಂದ್ 5 ವರ್ಷದ ಮಗು ಇರ್ಬೋದಾ? ಅದ್ 5 ವರ್ಷದ್ದು ಅಲ್ಲ. ಫೈನ್, ಅದ್ 10 ವರ್ಷದ್ದು ಆಗಿರ್ಬೋದು, ಟೀನೇಜರ್ ಆಗಿರ್ಬೋದಲ್ಲ. ಅವ್ರ ವಯಸ್ಸಿಗೆ 20 ವರ್ಷದ ಮಗುನೂ ಇರ್ಬೋದು. ರಿನೇ, ಯಾಕಿರ್ಬಾರ್ದು ಅಲ್ವಾ? ಆ ಲಾಜಿಕ್ ಇಂದ ಅವ್ರಿಗೊಂದ್ ದೊಡ್ಡ ಮಗು ಇರ್ಬೋದು, ಮನೆ ಬಿಟ್ಟು ಹೋಗಿರ್ಬೋದು, ಕಾಲೇಜಿಗೆ ಹೋಗಿರ್ಬೋದು, ಏನಾದ್ರು ಇರ್ಬೋದು ಬಿಡಿ. ನೋವೇ, ಇವ್ರು ನನ್ನ 2 ಸತಿ ಇಂಟರ್ವ್ಯೂ ಮಾಡಿದ್ರು. ಅದೇನಕ್ಕಿರ್ಬೋದು? ನಿಂಗೇನ್ ಗೊತ್ತು? ಐ ನೋ. ಏನ್ ಮಾಡ್ತಿದ್ಯಾ? ರೇಕ್ ಕಾಲ್ ಮಾಡ್ತಿದ್ದೀನಿ.
ಬಾಯಪ್ಪ. ಬೇಬಿ ಸಿಟಿಂಗ್ ನಮ್ಮ ಮಕ್ಕಳನ್ನ ಇಟ್ಕೊಂಡ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ರೇ, ನಾನ್ ಸುಮ್ನೆ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲೇನೋ ವಿಚಿತ್ರವಾಗಿ ನಡೀತಾ ಇದೆ ಗೊತ್ತಾ? ನಾನು ಅದೇ ಹೇಳ್ತಾ ಇರೋದು. ಇದನ್ನೆಲ್ಲ ನಾನು ನಂಬ್ತೀನಿ. ನಾನೊಂದ್ ದಿವಸ ಸ್ಯಾಟರ್ಡೆ ಟಿವಿಯಲ್ಲಿ ನೋಡ್ತಾ ಇದ್ದೆ. ಒಬ್ರು ಸ್ಪೆಷಲಿಸ್ಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ತೋರಿಸ್ತಾ ಇದ್ರು. ದೆವ್ವ ಎಲ್ಲ ಇರುತ್ತೆ ಅಂತ ಅವರು ಹೇಳ್ತಾ ಇದ್ರು ಗೊತ್ತಾ. ಆಗ ನನಗೆ ಆಶ್ಚರ್ಯ ಆಯ್ತು ಗೊತ್ತಾ. ಪ್ರಪಂಚ ಪೂರ್ತಿ ನಂಬುತ್ತಂತೆ ಕೂಡ. ರೇ, ಅವ್ರ ಮಗುನ್ ಕಳ್ಕೊಂಡಿದ್ರೆ ಈ ಮನೇಲಿ ದೆವ್ವ ಇರೋ ಚಾನ್ಸಸ್ ಇದೆ. ಹೌದು, ಖಂಡಿತವಾಗ್ಲೂ ಇರಬಹುದು. ನನ್ ಪ್ರಕಾರ ಅಂದ್ರೆ ಏನು? ಅದು ಮಗು ಸತ್ತೋಗ್ಲಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಅದು ಆಕ್ಸಿಡೆಂಟ್ ಆಗಿರಬಹುದು, ರೋಗದಿಂದ ಸತ್ತಿರಬಹುದು, ಅಥವಾ ಟ್ರಾಜಿಕ್. ಹಾಗಾಗಿ ಈಗ ದೆವ್ವ ಆಗಿರ್ಬೇಕು. ಅದಕ್ಕೆ ಅದರ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಅದು ಇಲ್ಲೇ ಓಡಾಡ್ತಾ ಇರಬೇಕು. ನಿಜ ಹೇಳ್ತಿದ್ಯಾ? ಅಂದ್ರೆ ವಾಟ್? ವೈ ಆರ್ ವಿ ಟೇಕಿಂಗ್ ಹಿಮ್ ಸೀರಿಯಸ್ಲಿ? ಈ ವಿಷಯದ ಬಗ್ಗೆ ಅವ್ನು ಚೆನ್ನಾಗ್ ಗೊತ್ತು. ಅವನೊಬ್ಬ ಚಿಕ್ಕ ಹುಡುಗ ವಿತ್ ಅ ವಿಯರ್ಡ್ ಹಾಬಿ. ನೀನ್ ಹೇಳ್ತಿರೋ ನನ್ಗೂ ಕೇಳಿಸ್ತಿದೆ. ಸ್ಟುಪಿಡ್ ತರ ಆಡ್ಬೇಡ ಗ್ರೇಸ್. ನೋಡು, ನೋ ಅಫೆನ್ಸ್ ಕಿಡ್, ಆದ್ರೆ ನನ್ಗೊಂದ್ ಬ್ರೇಕ್ ಕೊಡಿ ಇವಾಗ ಅರ್ಜೆಂಟಾಗಿ. ಅಯ್ಯೋ ದೇವ್ರೆ, ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ನಾನು ಅದನ್ನೇ ನೋಡಿದ್ದು. ಹೌದು, ಇಷ್ಟಕ್ಕೂ ನೀವೇನ್ ನೋಡಿದ್ರಿ? ನಾನಂತೂ ಮಗುನ್ ನೋಡಿಲ್ಲ. ನಾನೇನ್ ನೋಡ್ದೆ ನಂಗೆ ಗೊತ್ತಿಲ್ಲ. ಆ ಮಗು ಸತ್ತಾಗ ಎಷ್ಟ್ ವಯಸ್ಸಿತ್ತು ಅಂತ ಗೊತ್ತಿಲ್ಲ. ನಮ್ಗವ್ರಿಗೆ ಇನ್ನೊಂದ್ ಮಗು ಇತ್ತ ಸತ್ತೋಯ್ತು ಅಂತಾನೂ ಗೊತ್ತಿಲ್ಲ. ಅದನ್ ಕಂಡಿಡಿಯೋದು ಸುಲಭನೇ. ಇರೋ. ಯಾರೋ ಕಳ್ಳನ್ ಮಗ ಇರ್ಬೇಕು. ನೀನ್ ಮೊದ್ಲು ಅವ್ರ ಪ್ಯಾರೆಂಟ್ಸ್ಗೆ ಹೇಳ್ಬೇಕು. ಏನಂತ ಹೇಳಿ? ಅವ್ರು ಸತ್ತಿರೋ ಮಗು ನಮ್ಮನ್ ಹೆದರ್ಸಿದಾಳೆ ಅಂತ? ಅಲ್ಲ, ಈ ವಿಚಾರದ ಬಗ್ಗೆ ಅವ್ರಿಗೆ ಹೇಳ್ಬೇಕು. ಅವ್ರ ಮಗು ಇಲ್ಲಿದೆ ಅಂತ ಹೇಳ್ಬೇಕು. ನಾನ್ ನೋಡಿದ್ ನನಗ್ ನೆನ್ಪೇ ಇಲ್ಲಪ್ಪ. 15 ನಿಮಿಷಕ್ ಮುಂಚೆ ಏನ್ ಹೇಳ್ದೆ? ಅದ್ ತುಂಬಾ ಟೈಮ್ ಆಗೋಯ್ತು. ನೀನ್ ಏನು ನೋಡಿಲ್ಲ ಅಂತ ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡ. ಜೇ ಎಲ್ಲಿದ್ದಾನೆ? ನೀವೇ? ಹೇ, ನನಗೇನೋ ಸಿಕ್ತು. ಏನದು? ನಾನು ಪೂರ್ತಿಯಾಗಿ ಚೆಕ್ ಮಾಡಿ ನೋಡ್ದೆ. ಸೊ ಆ ಮನೇಲಿ 7 ವರ್ಷಕ್ ಮುಂಚೆ ಆ ಮಗು ಸತ್ತೋಗಿದೆ ನನ್ ಪ್ರಕಾರ. ಅದೇನು ಅಂದ್ರೆ ರೋಸ್ ಮತ್ತೆ ಬ್ಲಾಸ್ಕೋ ಮಗು, ರೋಮನ್ ಎಂಟಾನಿಯೋ ಬ್ಲಾಸ್ಕೋ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಆ ಮಗು ಸತ್ತೋಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಂಗ್ ಗೊತ್ತಿತ್ತು. ಹೇ, ಇಲ್ಲಿ ನೋಡಿ. ಸ್ಪಿರಿಟ್ ಅಂತೆ, ಕ್ಲಾಸ್ಮೇಟ್ಸು, ಇನ್ನೂ ತುಂಬಾ ವಿಷಯಗಳು ಬರ್ದಿದೆ ಇದ್ರಲ್ಲಿ. ಆ ಮಗುಗೆ ಅಜ್ಜಿ ತಾತ ಅಂದ್ರೆ ತುಂಬಾ ಇಷ್ಟ. ಅವಳ ವಯಸ್ಸೆಷ್ಟು? ಇರು, 9 ವರ್ಷ. 9 ವರ್ಷನಾ? ನೀನ್ ನೋಡ್ದೊಳ್ಗೆ 9 ವರ್ಷ ಆಗಿತ್ತಾ? ನಾನ್ ಹೇಳ್ದೆ ನಾನ್ ನೋಡಿದ್ ನೆನ್ಪಿಲ್ಲ ಅಂತ. ಗ್ರೇಸ್? ಯಾ, ಮೇ ಬಿ, ನಂಗ್ ಗೊತ್ತಿಲ್ಲ. ರೇ, ಇಲ್ಲಿ ನೋಡಿ, ಪಿಕ್ಚರ್ ತೋರಿಸ್ತೀನಿ. ಮುದ್ದಾಗಿದ್ದಾಳೆ. ರೇ, ವಿಡಿಯೋ ಕಾಲಲ್ಲಿ ನೋಡಿದ್ ಇವಳೇನಾ? ಮೋಸ್ಟ್ಲಿ ಅವಳೇ ಅನ್ಸುತ್ತೆ, ಆದ್ರೆ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಕತ್ಲೆ ಆಗಿತ್ತಲ್ವಾ? ಹೋಲಿ ಶಿಟ್. ನೀವೇನಾದ್ರೂ ಅಟ್ಲೀಸ್ಟ್ ವಿಡಿಯೋನೋ ಪಿಕ್ಚರ್ನೋ ತೋರಿಸ್ಬೇಕಾಗತ್ತೆ. ನನ್ಗ ಹುಡ್ಗಿದು ಪಿಕ್ಚರ್ ಸಿಗ್ತಾ ಇದೆ. ಅವಳು ಹೇಗ್ ಸತ್ಲು ರೇ? ಹೇಗ್ ಸತ್ಲು ಹೇಳು? ಜಾಸ್ತಿ ಗೊತ್ತಾಗ್ತಾ ಇಲ್ಲ. ಮನೇಲಿ ಸತ್ತೋಗಿದೆ ಅಷ್ಟೇ. ಇನ್ನೊಂದ್ ಸ್ವಲ್ಪ ಹುಡ್ಗಿ ಏನಾದ್ರೂ ಹೇಳ್ತ್ಯಾ? ಸರಿ. ಗ್ರೇಸ್, ಅದೇ ಹುಡ್ಗಿನಾ ನೀನ್ ನೋಡಿದ್ದು? ಆಸೋಲ್. ಗ್ರೇಸ್, ಇದೇ ಹುಡ್ಗಿನಾ? ಈಗಲ್ಲ. ವಾಟ್ಸ್ ರಾಂಗ್? ಈ ಕೆಟ್ಟೋನ್ ಇನ್ನೊಂದ್ ಹುಡ್ಗಿ ಜೊತೆ ಇರೋ ವಿಡಿಯೋ ಕಳಿಸ್ತಿದ್ದ ನಂಗೆ. ಛೆ, ಏನ್ ಹೇಳ್ದೆ? ಎಲ್ಲಿಗೆ ಹೋಗ್ತಿದ್ಯಾ? ಅವನ್ನ ಸಾಯ್ಸಕ್ ಹೋಗ್ತಿದ್ದೀನಿ. ರೇ, ಸ್ವಲ್ಪ ಇರು. ನೋ ರೇ, ಇಲ್ಲಿ ಕೇಳಿಸ್ಕೋ. ಏನದು? ತೊಂದ್ರೆ ಇದ್ಯಾ? ನಂಗಾಗ ಅನ್ಸ್ತಾ ಇಲ್ಲ. ನಿನಗ್ ಗೊತ್ತಿಲ್ಲ? ಅವನು ಗೊತ್ತಿರೋಕ್ ಹೇಗ್ ಸಾಧ್ಯ? ಅವ್ನು ಇಷ್ಟೊತ್ತರ್ಗೂ ಹೇಳಿದ್ದೆ ಗೆಸ್ ಮಾಡಿ.
ನಾನು ಬರೀ ಗೆಸ್ ಮಾಡ್ತಾ ಇಲ್ಲ. ರೇ ಸ್ವಲ್ಪ ಇರು, ಲೈವ್ ಚಾಟ್ ಅಲ್ಲಿ ಒಬ್ರು ಇದಾರೆ, ನಾನು ಅವ್ರನ್ನ ಕೇಳಿ ನೋಡ್ತೀನಿ. ಅವ್ರೇನ್ ಹೇಳ್ತಾರೆ? ಅವ್ರ ಆನ್ಸರ್ ಕೊಡೋವರೆಗೂ ತಡ್ಕೋತೀಯ ನೀನು? ನಂಗ್ ತಡಿಯಕ್ಕಾಗಲ್ಲ, ನಂಗ್ ಭಯ ಆಗ್ತಿದೆ. ಜನರಲ್ ಆಗಿ ನನಗಿಲ್ಲಿ ಗೊತ್ತಾಗ್ತಾ ಇರೋ ಪ್ರಕಾರ, ಒಂದ್ ವೇಳೆ ಮಗು ಏನಾದ್ರೂ ಫ್ಯಾಮಿಲಿ ಅವರಿಂದ ತೊಂದರೆಗೊಳಗಾಗಿ ಸತ್ತಿದ್ರೆ ಅದು ಸೇಡ್ ತೀರ್ಸ್ಕೊಳ್ಳೋಕೋಸ್ಕರ ದೆವ್ವ ಆಗಿರಬಹುದು. ಹಾಗಂದ್ರೇನು? ಅಂದ್ರೆ ಬಹುಶಃ ಟ್ರಾಜಿಕ್ ಲೇಯರ್ ಇಂದ ಸತ್ತಿರ್ಬೇಕು ಅನ್ಸುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗದೆ ಇರಬಹುದು. ಅದಕ್ಕೆ ತುಂಬಾ ಡೇಂಜರಸ್ ಆಗಿರೋ ಸಾಧ್ಯತೆ ಇದೆ. 9 ವರ್ಷ ಮಗು ಆದ್ರೂ ಕೂಡ ಡೇಂಜರಸ್. 9 ವರ್ಷ ಸಣ್ಣ ಮಗು ಅಲ್ವಲ್ಲ? ನೀನೇನ್ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಅಲ್ಲ ರೇ ಇದು, ನೀನು ಅರ್ಥ ಮಾಡ್ಕೋ. ಅಲ್ಲಿ ಏನಾದ್ರೂ ಆನ್ಸರ್ ಹೇಳಿದ್ರೆ ಇಲ್ಲಿ ಹೇಳು. ಹೌದು, ಆದ್ರೆ ಬರೀ ಅದೊಂದೇ ಫ್ಯಾಕ್ಟರ್ ಅಲ್ಲ. ಅಂದ್ರೆ ಏನು? ಅದು ನಮ್ಗೆ ಕೆಟ್ಟದನ್ನ ಬಯಸುತ್ತಾ ಅಂತ ಅದನ್ನ ನೋಡ್ದಾಗ್ಲೇ ನಮಗ್ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಮುಂದೆ ಏನ್ ಮಾಡ್ಬೇಕಂತೆ? ಫೈನ್, ಈಗ ಡೇಂಜರಸ್ ಹೇಗಾಗತ್ತೆ? ಎವಿಡೆನ್ಸ್ಗಳು ಏನ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ, ಎವಿಡೆನ್ಸಾ? ಇದ್ರ ಬಗ್ಗೆ ನೀನ್ ಆಲೋಚನೆ ಮಾಡ್ತಿರೋದು ಒಳ್ಳೇದು. ಮೋಸ್ಟ್ ಆಫ್ ದಿ ಎವಿಡೆನ್ಸ್ ಹೇಳೋದು ಏನಂದ್ರೆ, ಈ ರೀತಿ ಮಕ್ಕಳೆಲ್ಲ ಅದು ಸತ್ತಿರೋ ದಿನ ಮಾತ್ರ ಡೇಂಜರಸ್ ಆಗಿರೋ ಸಾಧ್ಯತೆಗಳಿವೆ. ಯಾಕೆ? ನನ್ಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಜನ ನಂಬ್ತಾರೆ ಅದು ಸತ್ತಿರೋ ದಿನ ಮಾತ್ರ ಅದಕ್ಕೆ ಜಾಸ್ತಿ ಶಕ್ತಿ ಬರುತ್ತೆ ಅಂತ. ಫಿಸಿಕಲಿ ಇಂಟರಾಕ್ಟ್? ಹಾಗಂದ್ರೆ ಏನು? ಏನನ್ನಾದ್ರೂ ತಗೋಬಹುದು, ಯಾರಿಗಾದ್ರೂ ಅದರಿಂದ ಹೊಡಿಬಹುದು, ತೊಂದರೆ ಕೊಡ್ಬೋದು. ಇನ್ನೊಂದ್ ದಿನ ಮತ್ತೆ ಮಾಮೂಲಿಯಂತೆ ಆಗ್ಬಹುದು, ಮತ್ತೆ ಬರೋ ವರ್ಷವರೆಗೂ ಕಾಯ್ಬಹುದು, ಮತ್ತೆ ಅದು ಅದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ. ಗೊತ್ತಾಯ್ತಾ? ಓಕೆ, ಇವತ್ತು ಅದೇ ದಿನಾನಾ? ಅವಳು ಯಾವಾಗ ಸತ್ತಿದ್ದು ರೇ? ಅದೇನಾದ್ರೂ ಗೊತ್ತಾ ನಿಂಗೆ? ಇರು. ನನಗಿವಾಗ ಭಯ ಆಗ್ತಿದೆ. ಸಿಕ್ತು. ಸೊ ಇವತ್ತು ಡೇಟ್ ಏನು? ಅಕ್ಟೋಬರ್ 7th. ಇನ್ನೊಂದು ಸ್ವಲ್ಪ ಮಿನಿಟ್ಸ್ಗಷ್ಟೇ. ಅವಳು ಸತ್ತಿದ್ ಯಾವತ್ತು? ಹೌದು, ಆ ಹುಡುಗಿ 3ನೇ ತಾರೀಕು ಸತ್ಲು. ಹಾಗಾದ್ರೆ ಹತ್ರದಲ್ಲೇ ಸತ್ತಿರೋದು? ನಿಜ ಹೇಳ್ತಿದ್ಯಾ? ಖಂಡಿತವಾಗ್ಲು 3ನೇ ತಾರೀಕು ಸತ್ತಿರೋದ್ರಿಂದ ಅವತ್ ಮಾತ್ರ ತೊಂದರೆ ಕೊಡೋದಕ್ಕೆ ಸಾಧ್ಯ. ನಿಮ್ಗೆ ಯಾವ ತೊಂದರೆನೂ ಇಲ್ಲ ಇವಾಗ. ನೀನ ನಂಬ್ತೀನಿ ರೇ, ಬಟ್ ಪ್ಲೀಸ್ ಕನ್ಫರ್ಮ್ ಮಾಡ್ತೀಯ ಅದನ್ನ? ಮೇ ಬಿ ಯಾವ್ದಾದ್ರು ನ್ಯೂಸ್ ಆರ್ಟಿಕಲ್ಸ್ ನೋಡು, ಎನಿಥಿಂಗ್ ಕನ್ಫರ್ಮ್ ಮಾಡುತ್ತೆ. ಸರಿ, ನಾನು ಅರ್ಜೆಂಟು ಬಾತ್ರೂಮ್ ಹೋಗ್ಬೇಕು, ಬಂದ್ ನೋಡ್ತೀನಿ, ಸರಿನಾ? ಥ್ಯಾಂಕ್ ಯು. ಪರವಾಗಿಲ್ಲ, ನಿನಗೆ ನಾನು ಸಹಾಯ ಮಾಡ್ತೀನಿ. ಏನೂ ಮೀನಿಂಗ್ ಇಲ್ಲ ರೇ, ಬೇಗ ಹೋಗ್ಬಿಟ್ ಬಾ ಅಷ್ಟೇ. ಓಕೆ ಓಕೆ, ಬಾಯ್. ನನ್ನ ಕ್ಷಮಿಸಿ, ನೀವು ಬಂದಿದ್ದು ನನ್ ನಿಜವಾಗ್ಲೂ ಖುಷಿ ಇದೆ. ಟೈಮ್ ಎಷ್ಟಾಗಿದೆ? ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಭಯ ಅನ್ನಿಸ್ತಾ ಇದೆ. ಜೀಸಸ್ ಅಳ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಬಂದ ಈಗ? ಏನ್ ನಿನ್ ಪ್ರಾಬ್ಲಮ್ಮು? ಇದೇ ನನಗೆ ಚಾನ್ಸು. ಸಖತ್ ಇಂಟ್ರೆಸ್ಟ್ ಆಗಿದೆ. ಏನಿದು? ಕ್ರಿಸ್, ಏನ್ ಮಾಡ್ತಾ ಇದೀಯಾ? ತುಟಿ ಕಚ್ಬಿಟ್ಟಲ್ಲ.
ಅಯ್ಯೋ ದೇವ್ರೆ, ಏನು ಈ ತರ ಆಡ್ತಾ ಇದೀಯಾ? Jeremy. Jeremy? Jeremy ಎಲ್ಲಿದ್ಯಾ? Jeremy? ಇಲ್ಲಿದ್ಯಾ ನೀನು? Not funny, asshole. ಏನಾಗ್ತಿದೆ ಅಂತ ಕೇಳ್ತಿದ್ದಾನೆ. ಇಲ್ಲ, ಅವ್ನು ಕೇಳೋದಿಲ್ಲ. ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅವನಿಗೆ ಹೇಳು, ಒಂದು ಮಗು ಮಲ್ಗಿದೆ, ಇನ್ನೊಂದು ಖಂಡಿತವಾಗ್ಲೂ ಎದ್ದಿದೆ ಅಂತ. ತಮಾಷೆ ಅಲ್ಲ ಅದು. ಸೀರಿಯಸ್ಲಿ ಏನೋ ಹೇಳ್ಬೇಕು ಅನಿಸ್ತಿದೆ. ಪ್ಲೀಸ್, ಏನ್ ಹೇಳ್ಬೇಕು ಅಂತಿದ್ದಾನ ಅವನು? ಇವ್ರ ಮನೇಲಿ ಏನೋ ಕೆಟ್ಟದ್ ನಡೀತಿದೆ ಅಂತ. ಹಿ ವಿಲ್ ಫ್ರೀಕ್ ದೆಮ್ ಔಟ್. ಇಲ್ಲೇನೋ ಇದೆ ಅಂತಾನು. ರನಾಯ್, ಅದವ್ರ ಮಗಳು ಅಂತ. ಬಿ ಸೀರಿಯಸ್. ನೀನ್ ಕಮಿಟ್ ಆಗಿರೋ ವಿಷಯನ ಅವನಿಗೆ ಹೇಳಿದ್ಯಾ ನೀನು? ಏನು? ಏನು?
ಹನಿ, ವಾಟ್ಸ್ ರಾಂಗ್? ಏನೂ ಇಲ್ಲ, ಏನೂ ರಾಂಗ್ ಇಲ್ಲ. ನಗೋದು ತುಂಬಾ ದೊಡ್ಡ ತಪ್ಪು. ಇಲ್ಲ, ಅದು ಮಾತ್ರ ಅಲ್ಲ. ಸಮಥಿಂಗ್ ಜಸ್ಟ್ ಹ್ಯಾಪನ್ಡ್. ಏನದು? ನಮ್ಮಮ್ಮಂಗೆ ಏನಾಗಿತ್ತು ಅಂತ ನಿಂಗೆ ಹೇಳಿಲ್ಲ ಅಲ್ವಾ? ಅವ್ರು ಸತ್ತೋದ್ರು ನನ್ಗೆ ಗೊತ್ತು. ನೀನು ಕಾಲೇಜಿಗೆ ಹೋಗೋಕೆ ಮುಂಚೆನೆ. ಅವ್ರ 1 year ಮೆಮೋರಿಯಲ್ ಸರ್ವೀಸಸ್ ಲಾಸ್ಟ್ ಮಂತ್ ಇತ್ತು. ಕ್ಯಾನ್ಸಲ್ ಆಯಿತು, ರೈಟ್? ಅದೇ ನಾನು ಜನರಿಗೆ ಹೇಳೋದು. ಆದರೆ ಹಾಗಾಗಬಾರ್ದಿತ್ತು. ಬೆಳೀತಾ ಬೆಳೀತಾ ನಾನು ಅಮ್ಮ ರೇ ಅಷ್ಟೇ ಇದ್ವಿ. ಅವ್ರಿಗೆ 18 ವರ್ಷ ಕೆಲ್ಸಕ್ಕೆ ಹೋದಾಗ ನಾವು ಅಪ್ಪನ ಜೊತೆ ಇರ್ತಿದ್ವಿ. ಆಮೇಲೆ ನಾನು ಹುಟ್ಟಿದ್ಮೇಲೆ ಅವರು ಸತ್ತೋದ್ರು. ಜಸ್ಟ್ ಒಂದಿನ ಬಾಯ್. ನಮ್ಮಮ್ಮ ಒಂದು 20 ವರ್ಷ ಇದ್ರು ಅನ್ಸುತ್ತೆ. ಎಜುಕೇಷನ್ ಇಲ್ಲ, ಮತ್ತೆ ಮಗು. ನನ್ನ ಪೇರೆಂಟ್ಸ್ ಗ್ಯಾರೇಜ್ ಇಟ್ಕೊಂಡು ಕಷ್ಟಪಟ್ಟಿದ್ದು ಒಂದೊಂದಲ್ಲ. ನಮ್ಮಮ್ಮ ಒಬ್ಬರೇ ನಿಂತ್ಕೊಂಡು ಕಷ್ಟಪಟ್ಟರು. ಸೊ 4 years ಆದಮೇಲೆ ರೇ ಬರ್ತಾನೆ. ಬಟ್ ಅವರಪ್ಪ ಯಾರು ಅಂತ ನಂಗೆ ಗೊತ್ತಿಲ್ಲ. ಸರಿಯಾಗಿ ಸ್ಕೂಲಿಗೆ ಹೋಗಲಿಲ್ಲ, ಕೆಲಸನೂ ಸರಿಯಾಗಿಲ್ಲ, ಕೆಟ್ಟ ಜೀವನ ನಮ್ಮದು. ಬಟ್ ಅವ್ರು ಟ್ರೈ ಮಾಡಿದ್ರು, ಕಷ್ಟಪಟ್ಟರು. ಅವ್ರ ಕೈಗೂ ಮೀರಿದ ಎಲ್ಲನೂ ಮಾಡಿದ್ರು, ರೇಗೂ ನನಗೂ.
ಎಲ್ಲಾನು. ಆಮೇಲೆ ಏನಾಯ್ತು? ಸೊ ಲಾಸ್ಟ್ ಬೇಸಿಗೆಯಲ್ಲಿ ನನ್ನ ಗ್ರ್ಯಾಜುಯೇಷನ್ ಆದಮೇಲೆ ನನ್ನ ಸಮ್ಮರ್ ಜಾಬ್ ಸ್ಟಾರ್ಟ್ ಆಯಿತು. ಮತ್ತು ನನ್ನಮ್ಮ ಪಿಕ್ ಮಾಡಬೇಕಿತ್ತು ಆವತ್ತಿನ ದಿವಸ. ಬಟ್ ಅವ್ರು ಬರಲಿಲ್ಲ. ಸೊ ನಾನು ಟೆಕ್ಸ್ಟ್ ಮಾಡ್ತಾಯಿದ್ದೆ, ಎಲ್ಲಿದ್ಯಾ, ಮರ್ತೋದ್ಯಾ, ಏನು ನಡೀತಿದೆ. ಬಟ್ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ, ಯಾಕೆಂದರೆ ಅವ್ರು ಡ್ರೈವ್ ಮಾಡ್ತಿದ್ರಲ್ವಾ. ಬಟ್ ನಾನು ಟೆಕ್ಸ್ಟ್ ಮಾಡ್ತಾನೆ ಇದ್ದೆ, ಯಾಕೆಂದರೆ ನನಗೆ ಕೋಪ ಬಂದಿತ್ತು. ನನ್ನ ಸಖತ್ ಅವ್ರಿಗೆ ಟೆನ್ಷನ್ ಆಗಿರಬೇಕು, ಯಾಕೆ ಇಷ್ಟೊಂದು ಟೆಕ್ಸ್ಟ್ ಬರ್ತಾಯಿದೆ ಅಂತ. ಸಾಕ್ಷಿಗಿದ್ದೊಬ್ರು ಹೇಳಿದ್ರು. ಅವ್ರ ಫೋನ್ ನೋಡ್ತಾನೆ ಸ್ಟೇರಿಂಗ್ ಬಿಟ್ಟು ಅದಾದಮೇಲೆ ಸತ್ತೋದ್ರು. ರಣೆ, ಸ್ವೀಟಿ, ಅವ್ರ ಕಫಿನ್ ಮುಂದೆ ನಿಂತು ನನ್ನನ್ನು ಕ್ಷಮಿಸು, ನನ್ನ ಹತ್ರ ಬಾ ಅಂತ ಎಷ್ಟು ಕೇಳ್ಕೊಂಡೆ ನಾನು ಡೈಲಿ. ಮತ್ತು ನನ್ನ ತಮ್ಮ ಬೇರೆ ಈ ಗೋಸ್ತು ಅದು ಇದು ಅಂತ ಮಾತಾಡ್ತಿರುವಾಗ ಅವ್ರು ನಮ್ಮ ಜೊತೆನೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂದ್ಕೊಂಡೆ. ಬಟ್ ಶಿ ಈಸ್ ಗಾನ್. ಜಸ್ಟ್ ಹೊರಟೋಗಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಕೇಳುತ್ತಾ ಅಂತ, ಅಥವಾ ಕ್ಷಮಿಸ್ತಾರ ಅಂತ, ಅಥವಾ ಅವ್ರಿಗಿದು ಗೊತ್ತಿರ್ಬೋದು. ಅವರೇ ಎಲ್ಲ ನನಗೂ ರೇಗು. ಮತ್ತೆ ಅವ್ರು ಮಾತಾಡ್ದಾಗ ಕೊನೆದು ನಾನು ಹೇಳಿದ್ದು ಕೆಟ್ಟ ಹೆಂಗಸು ನೀನು ಅಂತ. ಸ್ವೀಟಿ, ಅವ್ರ ಮನೆಗೆ ಬರ್ಬೋದು. ಜೇ ಗ್ರೇಸ್ನ ಹುಡುಕ್ಬೇಕು. ನೀನು ಹುಷಾರಾಗಿದ್ಯಾ? ಐ ಆಮ್ ಫೈನ್. ಇದೊಂದು ರಾತ್ರಿ ಮುಗ್ದೋಗ್ಬಿಡ್ಲಿ ಸಾಕು. ಓಕೆ, ನೀನು ರೂಮ್ಗಳನ್ನೆಲ್ಲ ನೋಡ್ಕೊಂಡು ಬಾ, ನಾನು ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ. ನೋ, ನಾವಿಬ್ರು ಜೊತೆಲಿರ್ಬೇಕು. ಹನಿ, ಭಯಪಡೋ ಅಗತ್ಯ ಇಲ್ಲ ಅಂತ ನಿನ್ನ ತಮ್ಮ ಹೇಳಿದ್ದಾನೆ. ಏನೋ ಸರಿಗಿಲ್ಲ. ಸರಿ, ಒಟ್ಟಿಗೆ ಹೋಗೋಣ. ರೇ, ಅದು ನಾನು ಕೆಳಗೆ ಹೋಗ್ತಿದ್ದೀನಿ ಹುಡ್ಕಕ್ಕೆ. ನೋ, ನಾನು ಬರ್ತೀನಿ ಇರು. ರೇ, ನೀವೆಲ್ರೂ ಹೇಗಿದ್ದೀರಾ? ನಮಗ್ ಭಯ ಆಗ್ತಿದೆ. ಏನಾದ್ರೂ ಸಿಕ್ತಾ ನಿನಗೆ? ನೀವೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ, ಎಲ್ಲ ಸೇಫ್ ಆಗಿದ್ದೀರಾ. ಆರ್ ಯು ಶೋರ್ ರೇ? ಇಲ್ಲೇನೇನೋ ಕೆಟ್ಟದಾಗ ಆಗ್ತಿದೆ. ನಾನು 100% ಶೋರ್ ಆಗಿ ಹೇಳ್ತಾ ಇದ್ದೀನಿ. ಅವಳು ನಿಮ್ ಜೊತೆ ಓಡಾಡ್ತಾ ಇದ್ದಾಳೆ, ಆದ್ರೆ ಏನೂ ತೊಂದರೆ ಕೊಡ್ತಾ ಇಲ್ಲ. ಹೆದರ್ಬೇಡಿ. ನನಗೆ ಗೊತ್ತಿಲ್ಲ ರೇ, ಅವಳ ಬಗ್ಗೆ ಇನ್ನೂ ಏನಾದ್ರು ತಿಳ್ಕೊಂಡ್ಯಾ? ನನಗೆ ಒಂದು ಆರ್ಟಿಕಲ್ ಸಿಕ್ತು, ಆದ್ರೆ ಅದರಲ್ಲಿ ಜಾಸ್ತಿ ವಿಷಯ ಇಲ್ಲ. ಅವಳು ಹೇಗ್ ಸತ್ಲು? ಒಂದು ಆಕ್ಸಿಡೆಂಟಲ್ಲಿ ಮುಳುಗೋಗಿದೆ. ಅವಳು ಮುಳುಗ್ ಸತ್ಲಾ? ಅವಳು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ಈ ರೀತಿ ಒಂದು ಸಂಭವ ನಡೆದಿದೆ. ಇದ್ಯಾಕೋ ನಿಜ ಅನ್ನಿಸ್ತಿಲ್ಲ. ಇಲ್ಲೇನೋ ಕೆಟ್ಟದ್ ನಡೀತಿರ್ಬೇಕು. ಯಾಕೆ? ಬಿಕಾಸ್ ಅವಳು ಇಲ್ಲಿದ್ದಾಳೆ ರೇ, ಮತ್ತವಳು ಕೋಪ ಮಾಡ್ಕೊಂಡಿದ್ದಾಳೆ. ಅವಳು ಡೇಂಜರಸ್ ಅಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ. ಗ್ರೇಸ್, ಜರ್ಮಿ, ನೀವಿಲ್ಲಿದ್ದೀರಾ? ನೀವೇನಾದ್ರೂ ಇಲ್ಲಿದ್ರೆ ಬನ್ನಿ, ಹೋಗೋ ಟೈಮ್ ಆಯ್ತು. ಗಾಯ್ಸ್, ಇಲ್ಲಿದ್ದೀರಾ ನೀವು? ಅದು ರೋಸೆ ಅಂತ ಹೇಗೆ ಹೇಳ್ತ್ಯಾ? ಏನ? ಈ ಮನೇಲಿ ರೋಸ್ ಅಲ್ದೆ ಬೇರೆ ಯಾರಾದ್ರೂ ಇದ್ರೆ? ಅದು ಸಾಧ್ಯನೇ ಇಲ್ಲ. ರೋಸೆ ಅದು. ಯಾಕೆ? ನಾವು ಬರೀ ಅನ್ಕೋತಿದೀವಿ ಅಷ್ಟೇ. ಅದ್ಯಾರೋ ಬೇರೆಯವ್ರಾಗಿರ್ಬೋದಲ್ವಾ?
ನಮಗ್ ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಆಗಿದ್ರೆ? ನನಗ್ ಗೊತ್ತಿಲ್ಲ. ಯಾರೋ ಈ ಮನೇಲಿ ಮುಂಚೆ ಇದ್ದೋರಿರ್ಬೋದು. ಈ ಮನೆ ಕಟ್ವಾಗ ಯಾರಾದ್ರೂ ಸತ್ತಿರ್ಬೋದಲ್ಲ. ಇಲ್ಲ ಯಾರಾದ್ರೂ ನೀನ್ ಏನೇನೋ ಮಾತಾಡ್ತಾ ಇದ್ಯಾ? ನನಗೆ ಹುಚ್ಚಿಡ್ದಿಲ್ಲ. ಸುಮ್ನೆ ಸಮಾಧಾನವಾಗಿರು. ಮಿಲ್ಲರ್ ಸ್ವಲ್ಪ ಮಲಗ್ಲಿ, ಎಲ್ಲ ಸರಿ ಹೋಗುತ್ತೆ. ಸುಮ್ನಿರು, ಆಯ್ತಾ? ನೋ ರೇ, ಈ ಮನೇಲಿ ಏನೇನಿದೆಯೋ ಅದೆಲ್ಲ ಡೇಂಜರಸ್. ರೋಸ್ ಡೇಂಜರಸ್ ಅಲ್ಲ ಅಂದ್ರೆ ದೆನ್ ಇಟ್ಸ್ ನಾಟ್ ರೋಸ್. ರೆನೆ, ನೀನ್ ಸುಮ್ನಿರ್ತೀಯಾ? ನೋ, ಇಲ್ಲೇನೋ ಕೆಟ್ಟದಾಗಿದೆ. ನಮಗಿಲ್ಲೇನೋ ಕಾಣಿಸ್ತಾ ಇಲ್ಲ. ನಮಗ್ ಗೊತ್ತಿಲ್ಲದೆ ಇರೋದೇನೋ ಇದೆ. ರೇ, ಮಿಲ್ಲರಿಗೇನ್ ಹೇಳ್ದೆ? ಏನು? ನೀನ್ ಹೇಳ್ದೆ ಮಿಲ್ಲರ್ನ ಮಲ್ಗಕ್ ಬಿಡು ಅಂತ. ಮಿಲ್ಲರ್ಗೇನ್ ಹೇಳ್ದೆ? ನಾನ್ ಯಾವಾಗ್ಲೂ ನಿಂಗ ಆ ಮಗು ಹೆಸರು ಮಿಲ್ಲರ್ ಅಂತ ಹೇಳಿಲ್ಲ. ಮೊದ್ಲು ಫೋನ್ನ ಆನ್ಸರ್ ಮಾಡಿ ಮಾತಾಡೆ. ಗೈಸ್, ಪೇರೆಂಟ್ಸ್ ಬರ್ತಾ ಇದಾರೆ, ನಾವಿಲ್ಲಿಂದ ಹೋಗ್ಬೇಕು. ಬನ್ನಿ ಪ್ಲೀಸ್. ಗೈಸ್, ಟೈಮ್ ಆಗ್ತಿದೆ, ನಾವಿಲ್ಲಿಂದ ಹೋಗ್ಬೇಕು. ನೀನು ಸಾಯಲೇಬೇಕು. ರೇ, ನೀನೇ ಮಾತಾಡ್ತಿದ್ಯಾ ತಾನೆ? ಏನ್ ಮಾತಾಡ್ತಾ ಇದೀಯಾ? ಏನ್
ಅದ್ ನಿನ್ಗೆ ಗೊತ್ತಾಯ್ತು? ಡೇಟ್ ತಪ್ಪು ಹೇಳ್ದೆ. ಅವಳು ಸತ್ತಿದ್ದು ಇವತ್ತಿಗೆ 7 ವರ್ಷದ ಹಿಂದೆ, ಕರೆಕ್ಟ್? ಅಲ್ಲ ರೆನೆ, ಡೇಟ್ ತಪ್ಪಾಗಿದೆ. ಅದ್ ರಾಂಗ್ ಇರ್ಬೇಕು. ಇದವಳ ಡೆತ್ ಆನಿವರ್ಸರಿ ಇರ್ಬೇಕು. ಇಲ್ಲ ರೆನೆ, ಕೇಳು, ಅದು ಆಕ್ಸಿಡೆಂಟ್ ಅಲ್ಲ. ವಾಟ್? ಒಬ್ರು ಅಜ್ಜಿ ಇದ್ರು, ಅವರೇ ಕುಂದಿರ್ಬೇಕು ಅಂತ ಪೊಲೀಸು ಸಸ್ಪೆಕ್ಟ್ ಮಾಡಿದ್ರು. ವಾಟ್? ಹೌದು, ಅವ್ರ ಮೇಲೆ ಪೊಲೀಸು ಸಸ್ಪೆಕ್ಟ್ ಮಾಡಿದ್ದು. ಏನ್ ಹೇಳ್ತಿದ್ಯಾ ನೀನು ರೇ? ಹೌದು ರೆನೆ, ಆ ಅಜ್ಜಿನೇ ರೋಸ್ನ ಸಾಯಿಸಿರ್ಬೇಕು ನನ್ ಪ್ರಕಾರ. ಅರ್ಥ ಮಾಡ್ಕೋ. ಏನು? ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದ್ರ ಹಿಂದೆ ಬೇರೆ ಏನೋ ರಹಸ್ಯ ಇರ್ಬೇಕು. ಹುಡುಕಿದ್ರೆ ಸಿಗ್ಬೋದು ಅನ್ಸುತ್ತೆ, ಆದ್ರೆ ಅವರೇ ಸಾಯಿಸಿರೋದು. ಅದನ್ನ ಯಾರಾದ್ರೂ ಪ್ರೂವ್ ಮಾಡಿದ್ರಾ? ಇಲ್ಲ. ಯಾಕೆ ಮಾಡ್ಲಿಲ್ಲ? ಯಾಕಂದ್ರೆ ಅವರು ಸತ್ತೋಗಿದ್ದಾರೆ ರೆನೆ. ಏನು? ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಯಾವಾಗ ರೇ? ನಾನ್ ನಿಂಗೆ ಅದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ. ಅದು ನಾಳೆ ದಿನ. ಏನ್ ಹೇಳ್ತಿದ್ಯಾ? ನಾಳೆ ಅಂದ್ರೆ? ಅದನ್ನೇ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಆ ಮನೆಯಿಂದ ಮಧ್ಯರಾತ್ರಿ ಆಚೆ ಬಂದ್ಬಿಡು ನೀನು. ಯಾಕಂದ್ರೆ ನಾಳೆ ಡೇಟ್ಗೆ ಆ ಅಜ್ಜಿ 7 ವರ್ಷಕ್ಕೆ ಮುಂಚೆ ಸತ್ತು ಹೋಗಿದ್ದಾರೆ. ಓ ಮೈ ಗಾಡ್. ಏನು? ನಿನಗೆ ಟೈಮ್ ನೋಡಕ್ ಬರುತ್ತೆ ರೈಟ್? ಇಟ್ಸ್ ಆಲ್ರೆಡಿ ಟುಮಾರೋ. ನಾನಿನ್ನೂ ಮಿಕ್ತವ್ರನ್ನ ಹುಡುಕ್ಬೇಕು. ರೇ, ನಾನ್ ಬಂದಿದ್ದೀನಿ ರೇನಿ. ಕ್ಯಾಲಿ, ಅದ್ ನಾನು, ದೆವ್ವ ಅಲ್ಲ. ಹೆದರ್ಕೋಬೇಡ, ನಾನಿದ್ದೀನಿ ನಿನ್ ಜೊತೆ. ಈ ಮನೇಲಿ ಏನೋ ಇದೆ. ನೀನ್ ಹೇಳಿದ್ದೆಲ್ಲ ನಿಜ. ಜರ್ಮಿನೂ ಇಲ್ಲ, ಅವಳು ಇಲ್ಲ. ಜರ್ಮಿನ ರೋಸ್ ಸಾಯಿಸ್ಬಿಟ್ಟಿದ್ದಾಳೆ. ನಾನ್ ನೋಡ್ದೆ, ಎಲ್ಲಾನು ನೋಡ್ದೆ. ರೋಸ್ ನನ್ನನ್ನು ಸಾಯಿಸೋಕ್ ಪ್ರಯತ್ನ ಪಟ್ಲು. ಹೌದಾ? ಏನು? ರೋಸ್ ಅಲ್ಲ ಅದು, ಅವ್ರ ಮನೆ ಕೆಲ್ಸದವಳು. ಅವಳು ರೋಸ್ನ ಸಾಯಿಸಿ ಅವಳನ್ನ ಹ್ಯಾಂಗ್ ಮಾಡ್ಕೊಂಡಿದ್ಲು. ಇವತ್ತು ಯಾಕೆ ನಾವಿಲ್ಲಿಂದ ಹೊರಗೆ ಹೋಗ್ಬೇಕು? ಯಾಕೆ ಅವಳು ಎಲ್ಲ ಮಾಡ್ತಾ ಇದ್ದಾಳೆ? ಅವಳಿಗೆ ಏನ್ ಬೇಕು? ಯಾಕೆ ಹೀಗೆ ಸತಾಯಿಸ್ತಾ ಇದ್ದಾಳೆ? ಅವಳು ಸತ್ತು 7 ವರ್ಷ ಆಯ್ತು. ಇವಾಗ ಯಾಕಿದೆಲ್ಲ? ಮಿಲ್ಲರ್, ಅದಕ್ಕೆ ಅವಳು ಮತ್ತೆ ಕೊಲೆ ಮಾಡೋದಕ್ಕೆ ಇಲ್ಲಿ ಬಂದಿದ್ಲು. ಯಾರನ್ನ? ಅವ್ರಿಗೆ ಈಗಷ್ಟೇ ಹುಟ್ಟಿರೋ ಮಗು ಮಿಲ್ಲರ್ನ. ಆದ್ರೆ ಅದು ಪಾಪ. ಅವಳು ಯಾಕೆ ಸಾಯಿಸಿದಾಳೆ? ಅವಳು ನಮ್ ಜೊತೆ ಆಟ ಆಡ್ತಿದ್ದಾಳೆ. ಅವಳಿಗೆ ಮಿಲ್ಲರ್ ಬೇಕು. ಈಗೇನ್ ಮಾಡೋದು? ಕ್ಯಾಲಿ, ನಾವಿಲ್ಲಿಂದ ಹೊರಗೆ ಹೋಗ್ಬೇಕು. ಕ್ಯಾಲಿ, ನಾನಿದ್ದೀನಿ. ನಾವ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗೋಣ. ನಾವಿಲ್ಲಿಂದ ಹೋಗೋಣ. ಬಾ, ಮೊದ್ಲು ಹೋಗೋಣ. ಕ್ಯಾಲಿ, ನಿನ್ ಫೋನ್ ಎಲ್ಲಿ? ಕೊಡು ನಿನ್ ಫೋನು ನನಗೆ. ಇಲ್ಲಿದೆ, ನೋಡು, ನನ್ ಫೋನ್ ಇಲ್ಲಿದೆ. ಗೊತ್ತಿಲ್ಲ ಎಲ್ಲಿದೆ. ನಾವಿಲ್ಲಿಂದ ಹೊರಗೆ ಹೋಗ್ಬೇಕು ಈಗ್ಲೇ.
ಇಲ್ಲಿಂದ ಹೇಗೆ ಆಚೆ ಹೋಗೋದು? ನಮ್ಮ ಹತ್ರ ಟೈಮ್ ಇಲ್ಲ ಕ್ಯಾಲಿ. ನೈಬರ್ಸ್ ತುಂಬಾ ದೂರ ಇದ್ದಾರೆ. ನಮ್ಮೆಲ್ಲರನ್ನ ತಗೊಂಡು ಈಗಲೇ ಹೊರಡ್ಬೇಕು. ನಾನು ಏನನ್ನು ನೋಡೋದಿಲ್ಲ. ತುಂಬಾ ಕತ್ಲಿದೆ ಇಲ್ಲಿ. ನನ್ನ ಫೋನಲ್ಲಿದೆ, ನಾ ಹುಡ್ಕೋಣ. ರೆನೆ ಅಲ್ಲಿದ್ದಾನೆ, ಸಿಕ್ತು. ಕ್ಯಾಲಿ Oh my god. ನೀನು ಅವನಿಂದ ದೂರ ಹೋಗು. ಅವನಿಂದ ದೂರ ಹೋಗು.
911 ಪ್ರಾಬ್ಲಮ್ ಏನು? ಐ ನೀಡ್ ಹೆಲ್ಪ್. There's nothing more that I can do.
say